ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಈಗ ನಿನ್ನೆ ಮೊನ್ನೆ ಶ್ಲೋಕಗಳಲ್ಲೆಲ್ಲ ರಾಗ, ದ್ವೇಷ, ಇಂದ್ರಿಯ ನಿಗ್ರಹ ಇದರ ಬಗ್ಗೆ ಎಲ್ಲ ಬರ್ತಾ ಇತ್ತಲ್ಲ. ಈಗ ಅರ್ಜುನನಿಗೆ ಒಂದು ಪ್ರಶ್ನೆ ಕೇಳ್ತಾ ಇದೆ. ಎಲ್ಲರೂ ಒಳ್ಳೆಯವರಾದ್ರೆ ಆ ಒಳ್ಳೆಯವರು ಕೂಡ ಯಾಕೆ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಒಮ್ಮೊಮ್ಮೆ ಆಗ್ತದೆ? ಎಲ್ಲರೂ ಒಳ್ಳೆಯವರೇ, ಆದ್ರೆ ಯಾಕೆ ಎಲ್ಲರೂ ಕೆಟ್ಟದನ್ನೇ ಮಾಡ್ಲಿಕ್ಕೆ ಉತ್ಸುಕರಾಗಿರ್ತಾರೆ? ಗೊತ್ತಿಲ್ದೇನೆ ಕೆಟ್ಟದ್ದೇ ಮಾಡಿ ಹೋಗ್ತದೆ. ಯಾಕೆ ರಾಗ ಆಗ್ತದೆ, ದ್ವೇಷ ಆಗ್ತದೆ? ಈಗ ಅರ್ಜುನರು ಯಾರನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮನ್ನೆಲ್ಲರನ್ನು. ಅರ್ಜುನ ನಮ್ಮನ್ನೆಲ್ಲರನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ, ಭಕ್ತರನ್ನಲ್ಲ. ಅಂದ್ರೆ ಉತ್ತಮ ಶ್ರೇಣಿಯ ಭಕ್ತರನ್ನ ರೆಪ್ರೆಸೆಂಟ್ ಮಾಡ್ತಿಲ್ಲ ಅರ್ಜುನ. ಯಾಕಂತ ಹೇಳಿದ್ರೆ ಅವರಿಗೆ ಇದೆಲ್ಲ ಅಗತ್ಯ ಇಲ್ಲ ಅಂತ ನಮ್ಗೆ ಈಗಾಗಲೇ ತಿಳಿದಿದೆ. ಅವ್ರು ಯಾರನ್ನ ರೆಪ್ರೆಸೆಂಟ್ ಮಾಡ್ತಾರೆ? ನಮ್ಮಂತವ್ರು. ಈಗ ನಮ್ಮಂತವ್ರು ಯಾರಾದ್ರೂ ಸರಿ ಇದ್ದೇವ? ನಾವು ಎಂತಾದ್ರೂ ಸ್ವಲ್ಪ ಆದ್ರೂ ಸರಿ ಉಂಟಾ? ಒಂದು ನಿಮಿಷ ಆ ಕಡೆ ಈ ಕಡೆ ಹೋಗುವಾಗ ರಾಗದ್ವೇಷ ನಮ್ಗೆ ಗೊತ್ತುಂಟು ಎಲ್ಲೆಲ್ಲಿ ಬರ್ತಾ ಉಂಟು ಅಂತ ಹೇಳಿ. ರಾಗದ್ವೇಷಗಳ ಸಮ್ಮೇಳನವೇ ನಮ್ಮ ಜೀವನ. ಬೆಳಿಗ್ಗಿಂದ ರಾತ್ರಿವರೆಗೆ ರಾಗದ್ವೇಷವೇ ತುಂಬಿ ಉಂಟು. ಅದಿಷ್ಟ, ಇದು ಬೇಡ, ಅದು ಬೇಕು, ಇದು ಬೇಡ. ಜೀವನವೇ ಅದು. ಚಿಕ್ಕ ಹುಡುಗನಿಗೆ ಆಟಿಕೆಯಲ್ಲಿ ಆಸಕ್ತಿ, ಆಟದ ಸಾಮಾನು ಯಾವುದಾದ್ರೂ. ಅದೇ ಆಸಕ್ತಿ ಸ್ವಲ್ಪ ಪ್ರಾಯ ಆಗುವಾಗ ಬೇರೆ ಯಾವ್ದ್ರಲ್ಲೋ ಬೆಳೀತದೆ. ಬೈಕಿನಲ್ಲಿ ಬೆಳೀತದೆ, ಆಮೇಲೆ ಬೇರೆ ಕಾರಿನಲ್ಲಿ ಬೆಳೀತದೆ, ಆಮೇಲೆ ಆಸ್ತಿಯಲ್ಲಿ ಬೆಳೀತದೆ. ನೋಡಿ, ಆಸಕ್ತಿ ಅದೇಯ. ಅಂದ್ರೆ ಇಂದ್ರಿಯ ಸುಖ ಮಾಡುವಂಥದ್ದು. ಅಂದ್ರೆ ಈ ಕಾಮ ಅಂತ ಹೇಳುವ ಪದದ ಅರ್ಥ ಯಾರಿಗಾದ್ರೂ ಗೊತ್ತಾ? ಕಾಮ ಅಂತ ಹೇಳುವ ಪದದ ಅರ್ಥ ಯಾರಾದ್ರೂ ಪರವಾಗಿಲ್ಲ, ಈಗಾಗಲೇ ಗೊತ್ತಿದ್ದವ್ರು ಹೇಳಿದ್ರು ತೊಂದ್ರೆ ಇಲ್ಲ. ಕಾಮ ಅಂತ ಹೇಳುವ ಪದದ ಅರ್ಥ ಆಸೆ, ತೃಪ್ತಿ, ಪ್ರಭು. ಇಂದ್ರಿಯ ತೃಪ್ತಿ, ಆಸೆ. ಇದು ಎರಡನ್ನು ಸೇರಿಸ್ಬೇಕು. ಇಂದ್ರಿಯ ತೃಪ್ತಿ ಮಾಡುವ ಆಸೆ. ಕಾಮ ಅಂದ್ರೆ ನಮ್ಮ ಎಲ್ಲಾ ಇಂದ್ರಿಯಗಳನ್ನ ತೃಪ್ತಿ ಮಾಡುವಂತಹ ಆಸೆ ಉಂಟಲ್ಲ, ಆ ಆಸೆ, ಇಂದ್ರಿಯ ತೃಪ್ತಿ ಮಾಡ್ಬೇಕು ಅಂತ ಹೇಳುವ ಆಸೆ ಉಂಟಲ್ಲ, ಅದಕ್ಕೆ ಕಾಮ ಅಂತ ಹೇಳುದು. ಅದು ಬರೀ ಅಂದ್ರೆ ವೈವಾಹಿಕ ಜೀವನವಾಗ್ಲಿ ಅಥವಾ ಆ ರೀತಿಯ ಕಾಮದ ಬಗ್ಗೆ, ಅಂದ್ರೆ ಜನರಲಿ ಕಾಮನ್ ಮ್ಯಾನ್ ಕಾಮ ಅಂತ ಹೇಳಿದ ತಕ್ಷಣ ಅದನ್ನು ಉಪಯೋಗಿಸ್ತಾರೆ, ಆ ಶಬ್ದವನ್ನ. ಆದ್ರೆ ಕಾಮ ಅಂತ ಹೇಳುದಿಲ್ಲಿ, ಒಂದ್ ನಿಮಿಷ ಮ್ಯೂಟ್ ಮಾಡ್ತೀನಿ ಯಾರನ್ನು. ಕಾಮ ಅಂತ ಹೇಳುವ ಪದದ ಅರ್ಥ ಇಲ್ಲಿ ಇಂದ್ರಿಯ ಸುಖ ಪಡುವಂತಹ ಆಸೆ. ಆದ ಕಾರಣ ಈ ರಾಗದ್ವೇಷ ಆಗ್ತಾ ಇರ್ತದೆ. ಇಂದ್ರಿಯ ಸುಖ ಸಿಗದಿಲ್ವಾ? ದ್ವೇಷ. ಇಂದ್ರಿಯ ಸುಖ ಸಿಗ್ತದೋ? ಇನ್ನೂ ಆಸೆ ಆಸೆ ಆಸೆ. ಇದ್ರ ನಡುವೆ ಸಿಕ್ಕಾಕೊಂಡಿದ್ದೇವೆ ನಾವು. ಆದ ಕಾರಣ ಈ ಇಂದ್ರಿಯ ಸುಖ, ಅದು ಆಸೆ, ದುಃಖ, ಇದೆಲ್ಲ ರಾಗ ದ್ವೇಷ ಇದೆಲ್ಲ ಏನು ಅಂತ ಹೇಳಿದ್ರೆ ಪರಿಪಂಥಿನವು. ಪರಿಪಂಥನೆ ಅಂದ್ರೆ ಏನು? ಪರಿಪಂಥನ ಅಡ್ಡಿಗಳು. ಅಡ್ಡಿಗಳು ಇದಕ್ಕೆ ಮುಂಚೆ ಓದಿದ್ದೆ. ಇದು ಈ ಅಡ್ಡಿಗಳು ಅಂತ ಹೇಳಿದ್ರೆ ಏನು? ಅಡ್ಡಿಗಳು ಅಂತ ಹೇಳಿದ್ರೆ ಒಂಥರ ಲೂಟಿ ಮಾಡ್ತದೆ ನಮ್ಮನ್ನ ನಿಜವಾದ ಒಂದು ಗೋಲಿಗೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಿಡುವುದೇ ಇಲ್ಲ. ಈಗ ಲೂಟಿ ಮಾಡುದು ಅಂತ ಹೇಳಿ, ಈಗ ನಾನು ತುಂಬಾ ಹಣ ಎಲ್ಲ ಇಟ್ಕೊಂಡು ಕಾಡಿನಲ್ಲಿ ಹೋಗ್ತಾ ಇರ್ತೇನೆ. ಯಾರೋ ಲೂಟಿಗರು ಬಂದು ನನ್ನ ಲೂಟಿ ಮಾಡ್ತಾರೆ. ನಾನು ಹಣದಿಂದ ಏನೋ ಮಾಡ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೆ, ಆ ಉದ್ದೇಶ ಸಂಪೂರ್ಣ ಆಗುದಿಲ್ಲ. ಅದೇ ರೀತಿ ಈ ರಾಗದ್ವೇಷಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ನಮ್ಮನ್ನ ನಿಜವಾದ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗುವುದನ್ನ ತಪ್ಪಿಸ್ತದೆ, ಅದು ಲೂಟಿ ಮಾಡ್ತದೆ. ಅಂತಹ ಡೇಂಜರಸ್ ಅದು. ಅಂತಹ ಡೇಂಜರಸ್ ಎಲ್ಲ ಯಾಕೆ ಅಂತ ಹೇಳಿ ನಮ್ಮ ಅರ್ಜುನರು ಭಗವಂತನಲ್ಲಿ ಕೇಳ್ತಾರೆ. ಆ ಶ್ಲೋಕವನ್ನ ನೋಡಿ, ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಪ್ರಶ್ನೆ ಕೇಳ್ತಾರೆ ಅರ್ಜುನರು. ನಾವು ಬೇರೆಯವರ ಧರ್ಮ ಮಾಡಬಾರದು ಅಂತೆಲ್ಲ ಹೇಳುವಾಗ ಕೃಷ್ಣ, ಸರಿ, ಆದ್ರೆ ಯಾಕೆ ಬೇರೆಯವರ ಧರ್ಮ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಾವು? ನೀವು ಹೇಳ್ತಾ ಇದ್ದೀರಿ ಕೃಷ್ಣ, ಆದ್ರೆ ಎಲ್ಲರೂ ಯಾರು ಸಹ ನಾವು ನಮ್ಮದೇ ಧರ್ಮ ಮಾಡಿಕೊಂಡು ಯಾರು ಇಲ್ಲ. ಈಗಿನ ಕಾಲದಲ್ಲಂತೂ ಇಲ್ಲ, ಆಗ್ಲೇ ಕಷ್ಟ ಆಗ್ತಿತ್ತು. ಉದಾಹರಣೆಗೆ ಸುಮಾರು ಉದಾಹರಣೆಗಳು ಸಿಕ್ಕಿದೆ. ಯಾರು ಅವರವರ ಧರ್ಮ ಮಾಡ್ತಾ ಇಲ್ಲ. ಉದಾಹರಣೆಗೆ ದುರ್ಯೋಧನ ಪಕ್ಷದಲ್ಲಿ ಒಳ್ಳೆಯವರು ಅಂತ ನಮಗೆಲ್ಲ ಗೊತ್ತಿದೆ, ಯಾರು? ಭೀಷ್ಮ ಮತ್ತು ದ್ರೋಣರು. ಆದ್ರೆ ಅವರನ್ನು ನಿಜವಾಗಿ ನೋಡುವಾಗ, ಈ ಯುದ್ಧದ ದೃಷ್ಟಿಯಲ್ಲಿ ನೋಡುವಾಗ ಅವರವರ ಧರ್ಮವನ್ನು ಆಚರಿಸಲಿಲ್ಲ. ಈಗ ದ್ರೌಪದಿ ಮಾತೆಯ ವಸ್ತ್ರವನ್ನ ಎಳಿಲಿಕ್ಕೆ ಪ್ರಯತ್ನ ಅಷ್ಟೇ, ಅದು ನಿಜವಾಗಿ ಎಳಿಲಿಕ್ಕೆ ಆಗ್ಲಿಲ್ಲ. ಪ್ರಯತ್ನದಲ್ಲಿ ಇವರು ಯಾರು ಅದನ್ನ ಅಪೋಸ್ ಮಾಡ್ಲೇ ಇಲ್ಲ. ಅದು ಅಧರ್ಮ ಅಲ್ವಾ? ಯಾಕೆ? ಅಂತ ಶ್ರೇಷ್ಠರು, ಭಗವದ್ ಭಕ್ತರವರು, ಅವರಿಗೆ ಹೀಗೆ ಆಗ್ತಾ ಉಂಟಲ್ಲ.
ಇದು ಸಹಜವಾಗಿ ಉದ್ಭವಿಸುವಂತ ಪ್ರಶ್ನೆ. ಆಮೇಲೆ ಈ ಪ್ರಶ್ನೆ ನಮಗೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ, ಯಾಕಂದ್ರೆ ನಮಗೆಲ್ಲರಿಗೂ ಇದು ಈ ಪ್ರಶ್ನೆಗೆ ಉತ್ತರ ಕಂಡ್ಕೊಂಡ್ರೆ ನಮಗೆ ಸ್ವಲ್ಪ ಶಾಂತಿಯಾಗಿ ಭಕ್ತಿಯಲ್ಲಿ ಇನ್ನೂ ಬೇರೂರ್ಲಿಕ್ಕಾಗ್ತದೆ. ಅಷ್ಟು ಇಂಪಾರ್ಟೆಂಟ್. ಈ ಒಂದು ಕನ್ಫ್ಯೂಷನ್ ಇದೆಯಲ್ಲ ಲೈಫಲ್ಲಿ, ಅದು ಹೊರಟೋಗ್ತದೆ. ಇವತ್ತಿನ ಈ ಒಂದು ಶ್ಲೋಕ ತುಂಬಾ ಒಂದು ಏನ್ ಹೇಳುದು ಮೈಲಿಗಲ್ಲು ಅಂತ ಹೇಳ್ಬೋದು ಈ ಶ್ಲೋಕ. ಯಾಕಂದ್ರೆ ನಾವೆಲ್ಲರೂ ಇಷ್ಟರವರೆಗೆಲ್ಲ ಭಕ್ತಿ 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 ಅಂತೆಲ್ಲ ಮಾತಾಡ್ತಿದ್ದೇವೆ, ಆದ್ರೆ ಇಲ್ಲಿ ನಿಜವಾಗಿ ನಮ್ಮ ರೂಟ್ ಕಾಸ್ ಆಫ್ ಡಿಸೀಸ್ ಅಂತ ಹೇಳ್ತಾರಲ್ಲ, ನಮ್ಮ ರೋಗಕ್ಕೆ ಯಾವುದು ಕಾರಣ ಅಂತ ಹೇಳಿ ಕಂಡು ಹಿಡಿಯುವಂಥದ್ದು ಡಾಕ್ಟರಿಗೆ ಬಂದಿದ್ದಾರೆ. ಯಾರು? ಭಗವಂತ ಅರ್ಜುನನ ಮುಖಾಂತರ. ಎಲ್ಲಿ ನಮಗೆ ಸರ್ಜರಿ ಆಗ್ಬೇಕು ಅಂತ ನೋಡ್ತಿದ್ದಾರೆ. ಎಲ್ಲಿ ಸರ್ಜರಿ ನೋಡುವ, ಈಗ ನನಗೆ ಆಮೇಲೆ ನಿಮಗೆ ಎಲ್ರಿಗೂ ಎಲ್ಲೆಲ್ಲಿ ಬಾಧೆ ಇದೆ ಅಂತ ನೋಡಿ ಆ ಸರ್ಜರಿಗೆ ನಮ್ಮನ್ನು ನಾವು ಮೈ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ನಾವೆಲ್ಲ ಓಪನ್ ಮೈಂಡೆಡ್ ಆಗಿ ಇದನ್ನ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ ಈ ಶ್ಲೋಕವನ್ನ. ಯಾಕೆಂತ ಹೇಳಿದ್ರೆ ಓಪನ್ ಮೈಂಡೆಡ್ನೆಸ್ ತುಂಬಾ ಇಂಪಾರ್ಟೆಂಟ್. ನಾವು ಸಂಕುಚಿತ ಮನೋಭಾವ ಇರಬಾರ್ದು, ಸಂಪೂರ್ಣವಾಗಿ ಓಪನ್. ಹೌದು, ನನಗೆ ಈ ಜನ್ಮ ಸಾಫಲ್ಯ ಆಗ್ಬೇಕು, ಈ ಜನ್ಮದಲ್ಲಿ ನನಗೆ ಮುಕ್ತಿ ಕೃಷ್ಣನ ಕಡೆ ಹೋಗುವಂತ ಎಲ್ಲ ಅವಕಾಶ ಇದೆ, ಅದನ್ನು ನಾನು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ನಿರ್ಧಾರ ಮಾಡಿ ಈ ಶ್ಲೋಕವನ್ನು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಅರ್ಜುನ ಉವಾಚ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ ಅಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಅರ್ಜುನ ಉವಾಚ, ಅರ್ಜುನನು ಹೇಳುತ್ತಾನೆ, ವಾರ್ಷ್ಣೇಯ ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಅನಿಚ್ಛನ್ನಪಿ ಬಲಾತ್ಕಾರದಿಂದ ಪಾಪ ಕಾರ್ಯವನ್ನು ಮಾಡಲು ಬಲಾದಿವ ನಿಯೋಜಿತ ಯಾವುದರಿಂದ ಪ್ರಚೋದಿತನಾಗುತ್ತಾನೆ. ಅಥಕ್ಕೇನ ಪ್ರಯುಕ್ತೋಯಂ, ಯಾವುದರಿಂದ ಯಾವುದು ಪುಷ್ ಮಾಡ್ತಾ ಉಂಟು ಈ ಪಾಪ ಮಾಡ್ಲಿಕ್ಕೆ ನಮ್ಮನ್ನೆಲ್ಲ? ಈಗ ಅನಿಸ್ಬೋದು, ಓ ನೀವು ಏನ್ ಹೇಳ್ತಿದ್ದೀರಪ್ಪ, ನಾವೇನು ಪಾಪ ಮಾಡ್ತಿಲ್ಲ, ನಾನು ಒಳ್ಳೆ ಮನುಷ್ಯ, ಒಳ್ಳೆ ರೀತಿಯಲ್ಲಿ ಜೀವನ ನಡೆಸ್ತಿದ್ದೀನಿ, ನಾನೇನು ಪಾಪ ಮಾಡ್ತಿಲ್ಲ ಅಂತ ನಾವೆಲ್ಲ ಅನ್ನಿಸ್ಬೋದು. ಆದ್ರೆ ಇಂದ್ರಿಯದ ಹಿಂದೆ ಇಂದ್ರಿಯ ಸುಖಕ್ಕೆ ಹೋಗುವುದೆಲ್ಲ ಪಾಪ ಅಂತ. ಇಂದ್ರಿಯ ಸುಖ, ಈಗ ಯಾರಾದ್ರೂ ಒಬ್ರು, ನಾವೆಲ್ಲ ಊಟಕ್ಕೆ ಕೂತ್ಕೊಂಡಿರ್ತೇವೆ, ಒಬ್ರು ಬಂದು ಇನ್ನು ಸ್ವಲ್ಪ ತಗೊಳ್ಳಿಯಪ್ಪ ಅಂತ ಹಾಕಿದ್ರೆ ನಮಗೆ ಖುಷಿ ಆಗತ್ತೆ ಹೆಚ್ಚಿನವರಿಗೆ. ಅವರದು ತಪ್ಪಲ್ಲ. ಅವರೇನು ಬಲಾತ್ಕಾರ ಮಾಡಿದ್ರು ಅದು ಅವರ ತಪ್ಪಲ್ಲ. ಅವರು ಬಲಾತ್ಕಾರ ಮಾಡಿದ್ರು ನನಗೆ ಬೇಡ ಅಂತ ಹೇಳುವಂಥದ್ದು ಮನಸ್ಸು ಮಾಡುವ ಸಾಧ್ಯತೆಗಳು ಉಂಟಲ್ವಾ? ಆದ್ರೆ ನಾನು ಬೇಡ ಅಂತ ಹೇಳ್ತಿಲ್ಲ, ಯಾಕೆ ನನ್ನ ಹೃದಯದಲ್ಲಿ ಬೇಕು ಅಂತ ಉಂಟು, ಹೊರಗೆ ಬೇಡ ಅಂತ ಉಂಟು ಮನಸ್ಸಿನಲ್ಲಿ. ಅಯ್ಯೋ ಇದು ತಿಂದ್ರೆ ನನಗೆ ಹೆಲ್ತ್ ಒಳ್ಳೆದಿರ್ಲಿಕ್ಕಿಲ್ಲ ಅಂತ ಇರಬಹುದು, ಆದ್ರೆ ಒಳಗೆ ಬೇಕು ಅಂತ ಉಂಟು. ಈ ಒಳಗೆ ಬೇಕು ಅಂತ ಹೇಳುವುದಕ್ಕೆ ವಾಸನೆ ಅಥವಾ ಸಂಸ್ಕಾರ ಅಂತ ಹೇಳುದು, ಅದು ಜನ್ಮ ಜನ್ಮಾಂತರದಿಂದ ನಮ್ಮಲ್ಲಿ ಅಂಟಿಕೊಂಡಿದೆ. ಈ ವಾಸನೆಗಳು ಅಂಟಿಕೊಂಡಿದೆ. ಆದ ಕಾರಣ ಯಾವಾಗ ಅದಕ್ಕೆ ನಿಜವಾದ ಒಂದು ಸಂಯೋಗ ಸಿಗ್ತದೆ, ಈಗ ಬೀಜಗಳು ಅಲ್ಲಲ್ಲಿ ಇದೆ, ಸರಿಯಾದ ಮಳೆ ಸರಿಯಾದ ಗಾಳಿ ಅದೆಲ್ಲ ಬರುವಾಗ ಆ ಬೀಜಕ್ಕೆ ನೀರೆಲ್ಲ ಸಿಗುವಾಗ ಮೇಲೆ ಬರ್ತದೆ. ಅದೇ ರೀತಿ ಈ ಪಾಪ ಮಾಡುವಂತ ಒಂದು ಸಂಸ್ಕಾರ ನಮ್ಮ ಹತ್ರ ಒಳಗೆ ಎಲ್ಲರಲ್ಲಿದೆ, ಈ ಭೂಮಿಯಲ್ಲಿ ಎಲ್ಲರಲ್ಲಿದೆ. ಎಲ್ಲರಲ್ಲಿರುವ ಆ ಭೂಮಿಗೆ ಯಾವಾಗ ಅದಕ್ಕೆ ಒಂದು ಅವಕಾಶ ಸಿಗ್ತದೆ, ಆಗ ಅದು ಹೊರಗೆ ಬರ್ತದೆ. ಆದ ಕಾರಣ ಈ ಸಂಘ ಅಂತ ಹೇಳುದು ಮಳೆ ಇದ್ದ ಹಾಗೆ, ಸಂಘ ಅಂತ ಹೇಳುದು ಮಳೆ ಇದ್ದ ಹಾಗೆ. ಆದ ಕಾರಣ ನಾವು ಜಾಗ್ರತೆ ಬೇಕು. ಅದರಲ್ಲೂ ಇದರಲ್ಲಿ ಒಂದು ಉದ್ದೇಶ ಅಂತ ಹೇಳಿದ್ರೆ, ಈ ಪಾಪ ಮಾಡ್ಲಿಕ್ಕೆ ಕೂಡ ಕೃಷ್ಣನ ಅನುಮತಿ ಇದೆ. ಅಂದ್ರೆ ಮಳೆಯಿಂದ ಏನಾದ್ರೂ ಮಳೆ ಬಂದ್ರೆ ಮಳೆಗೂ ಈ ಬೆಳೆಗೂ ಏನಾದ್ರೂ ಸಂಬಂಧ ಉಂಟಾ? ಮಳೆ ಎಲ್ಲ ಕಡೆಯೂ ಬೀಳ್ತಾ ಉಂಟು, ಬೆಳೆ ಇಲ್ಲದಲ್ಲೂ ಬರ್ತಾ ಉಂಟು, ಬೆಳೆ ಇದ್ದಲ್ಲೂ ಬೀಳ್ತಾ ಉಂಟು. ಮಳೆಗೆ ಅದಕ್ಕೂ ಸಂಬಂಧ ಇಲ್ಲ. ಮಳೆ ಮತ್ತು ಬೆಳೆಗೆ ಏನು ಸಂಬಂಧ ಇಲ್ಲ ಸತ್ಯ ಹೇಳುದಿದ್ರೆ. ಬೆಳೆಗೂ ಮಳೆಗೂ ಸಂಬಂಧ ಉಂಟು. ಮಳೆ ಎಲ್ಲ ಕಡೆ ಬರ್ತಾ ಉಂಟು. ಮಳೆ ಕಾಡಿನಲ್ಲೂ ಬರ್ತಾ ಉಂಟು, ನಾಡಿನಲ್ಲೂ ಬರ್ತಾ ಉಂಟು, ಬಂಡೆ ಕಲ್ಲ ಮೇಲೆ ಬೀಳ್ತಾ ಉಂಟು. ಆದ್ರೆ ಮಳೆಗೂ ಬೆಳೆಗೆ ಸಂಬಂಧ ಉಂಟು ಅಂತಾದ್ರೆ ಬಂಡೆ ಕಲ್ಲಿನಲ್ಲೂ ಬೆಳೆ ಬರ್ಬೇಕಿತ್ತಲ್ಲ? ಇಲ್ಲ, ಬೆಳೆಗೂ ಮಳೆಗೂ ಸಂಬಂಧ ಇದೆ, ಮಳೆಗೂ ಬೆಳೆಗೂ ಸಂಬಂಧ ಇಲ್ಲ. ಇದು ಮಳೆ ಅಂತ ಹೇಳಿದ್ರೆ ಕೃಷ್ಣನಿಗೆ ಈ ನಾವು ಮಾಡುವ ಪಾಪದಲ್ಲಿ ಏನು ಸಂಬಂಧ ಇಲ್ಲ. ಆದ್ರೆ ಸಂಬಂಧ ಈ ರೀತಿಯಲ್ಲಿದೆ, ಮಳೆ ಬರದೆ ಬೆಳೆ ಆಗುವುದಿಲ್ಲ. ನಮ್ಮಲ್ಲಿ ಇರುವಂತಹ ತೃಪ್ತಿ ಪಡಬೇಕು ಎಂಬ ಆಸೆಗೆ ಭಗವಂತ ಖಂಡಿತವಾಗಿ ಕೈ ಕೊಡ್ಲಿಲ್ಲ ಅಂದ್ರೆ ನಮಗೆ ಆ ಕಾಮದ ತೃಪ್ತಿ ಕೂಡ ಆಗುದಿಲ್ಲ. ನಾವೆಲ್ಲ ಅನ್ಕೊಳ್ತೇವಲ್ಲ, ಓಯ್ ನಂದು, ನಾನು ಅನುಭವಿಸ್ತೇನೆ, ನಾನು ಮಾಡಿದ್ದು ಅಂತ. ಭಗವಂತ ಟಿಕ್ ಮಾರ್ಕ್ ಹಾಕದಿದ್ರೆ ನಮಗೆ ಅದು ಅನುಭವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಅನ್ಕೊಳ್ತೇವೆ, ಆದ ಕಾರಣ ಆ ಒಂದು ತಪ್ಪು ಮಾಡ್ಲಿಕ್ಕೆ ಕೂಡ ಭಗವಂತನ ಟಿಕ್ ಮಾರ್ಕ್ ಅಗತ್ಯ ಮಳೆ ಇದ್ದ ಹಾಗೆ. ಆದ್ರೆ ಅವನಿಗೆ ಸಂಬಂಧ ಇಲ್ಲ, ಅವನಿಗೆ ಸಂಬಂಧ ಇಲ್ಲ. ಅಂದ್ರೆ ನಮಗೆ ಆ ಒಂದು ಫ್ರೀ ವಿಲ್ ಇದೆಯಲ್ಲ, ಅದನ್ನು ಉಪಯೋಗಿಸ್ಬೇಕು ನಾವು, ತುಂಬಾ ಇಂಪಾರ್ಟೆಂಟ್. ಆದ ಕಾರಣ ನಮಗೆ ಈ ಪಾಪ ಇಂಡೈರೆಕ್ಟ್ ಆಗಿ ನಾವು ಮಾಡಬೇಕು ಅಂತ ಹೇಳಿದ್ರು ಹೃದಯದಲ್ಲಿ ಗಾಢವಾಗಿದೆ. ಇದಕ್ಕೆ ಏನು ಕಾರಣ ಅಂತ ಹೇಳಿ ಮುಂದೆ ಬರ್ತದೆ.
ಅಲ್ಲಿವರೆಗೆ ಸ್ವಲ್ಪ ನಾವು ಕಾದು ನೋಡೋಣ. ಕೆಲವರಿಗೆ ಈಗಾಗಲೇ ಗೊತ್ತಿರಬಹುದು ಅದು ಕಾರಣ ಏನು ಅಂತ ಹೇಳಿ. ಆದ್ರೂ ಮುಂದೆ ಹೋಗುವ. ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಅರ್ಜುನನು ಹೇಳುತ್ತಾನೆ, ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರು, ಇದು ಇಷ್ಟವಲ್ಲದಿದ್ದರು ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಒಳ್ಳೆವ ಅಂತ ಕೆಲವರು ಹೇಳ್ತೇವಲ್ಲ, ಅದು ಗೊತ್ತಿಲ್ಲದೆ ನಾವು ಕೂಡ ಪಾಪ ಮಾಡೋದು ನಮಗೆ ಗೊತ್ತಾಗಿರುವುದಿಲ್ಲ. ಏನು ಅಂತ ಹೇಳಿದ್ರೆ, ಯಾರಾದ್ರೊಬ್ಬ ಬಂದು ಇನ್ನೊಬ್ಬನ ಬಗ್ಗೆ ನಿಂದನೆ ಮಾಡ್ತಾ ಇದ್ದಾನೆ. ಈಗ ನಾವು ಇಮ್ಯಾಜಿನ್ ಮಾಡಿ ನಾವು ಜಪ ಮಾಡ್ತಾ ವೈಷ್ಣವರಾಗಿದ್ದೇವೆ. ಇನ್ನು ತಲುಪಲಿಲ್ಲ ಅಲ್ಲಿಗೆ, ನಾವು ಯಾರು ತಲುಪಲಿಲ್ಲ, ವೈಷ್ಣವರಲ್ಲ. ವೈಷ್ಣವ ಅಂತ ಹೇಳೋದು ತುಂಬಾ ಸುಲಭ ಅಲ್ಲ. ನಾವೆಲ್ಲ ಹೇಳ್ತೇವೆ ನಾನು ತಿಲಕಿಟ್ರೆ ವೈಷ್ಣವ. ಇಲ್ಲ, ಅಷ್ಟು ಸುಲಭ ಇಲ್ಲ ವೈಷ್ಣವರು. ಯಾಕಂದ್ರೆ ಕಾಮ, ಕ್ರೋಧ, ರೋಭ, ಮೋಹ ಇದೆಲ್ಲ ಹೋಗಿರ್ಬೇಕು, ಶುದ್ಧರಾಗ್ಬೇಕು ವೈಷ್ಣವರಾಗ್ಬೇಕಿದ್ರೆ. ನಾವು ವೈಷ್ಣವರಾಗ್ಲಿಕ್ಕೆ ಪ್ರಯತ್ನ ಪಡುವಂತವ್ರು ಅಷ್ಟೇ. ನಾವು ವೈಷ್ಣವ ಆಗ್ಲಿಕ್ಕೆ ಪ್ರಯತ್ನ ಪಡುವವರು ಇನ್ನೊಬ್ಬರ ನಿಂದನೆ ಮಾಡಬಾರದು ಅಂತ ಇದೆ. ಅದರಲ್ಲೂ ಭಕ್ತರ ನಿಂದನೆ ಮಾಡಬಾರದು. ನಾನು ಇನ್ನೊಬ್ಬ ನಿಂದನೆ ಮಾಡುವನ ಹತ್ರ ಸೇರ್ತೇನೆ ಅಂತ ಇಟ್ಕೊಳ್ಳುವ. ಆಗ ನಂಗೆ ನಿಂದನೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೆ ಸೇರಿದ ತಕ್ಷಣ ನಿಧಾನವಾಗಿ ಅದು ಇನ್ಫ್ಲುಯೆನ್ಸ್ ಆಗಿ ನಾನು ಶುರು ಮಾಡ್ತೇನೆ. ನಾನು ಹಳತ್ತೆಲ್ಲ ಜೀವನದಲ್ಲಿ ಮಾಡಿದ್ದೆ ನಿಂದನೆ ಇನ್ನೊಬ್ಬನಿಗೆ, ಆ ನಿಂದನೆ ಮಾಡ್ಲಿಕ್ಕೆ ಶುರು ಆಗ್ತದೆ. ನಾನು ಒಳ್ಳೆಯವನೇ, ಆದ್ರೆ ಆ ಒಂದು ಸಂದರ್ಭದಲ್ಲಿ ನಾನು ಏನೋ ಮಾತಾಡಿದ್ದು ಅದು ನಿಂದನೆ ಆಗಿರ್ತದೆ. ಯಾರು ಮಾಡಿದ್ರು ಪಾಪ? ಯಾರು? ನಾನೇ. ಯಾಕೆ ಮಾಡಿದೆ ಅಂತ ಹೇಳಿದ್ರಲ್ಲಿ ನೆಕ್ಸ್ಟ್ ಆನ್ಸರ್ ಇದೆ. ಆಯ್ತು. ಜೀವಿಯು ಪರಮ ಪ್ರಭುವಿನ ವಿಭಿನ್ನ ಅಂಶ. ಯಾರಿಗಾದ್ರೂ ವಿಭಿನ್ನ ಅಂತ ಹೇಳೋ ಪದದ ಅರ್ಥ ಗೊತ್ತಾ? ಏನದು ವಿಭಿನ್ನ ಅಂಶ ಅಂತ ಹೇಳಿದ್ರೆ? ಹರೇ ಕೃಷ್ಣ ಪ್ರಭು, ಬೇರೆ ಬೇರೆ. ಬೇರೆ ಬೇರೆ, ಒಂದು ಅರ್ಥ ಕರೆಕ್ಟ್. ಬೇರೆ ಬೇರೆ ಕರೆಕ್ಟ್. ಅಂದ್ರೆ ಭಗವಂತನಿಂದ ಬೇರೆಯಾದ ಒಂದು ಅಂಶ. ಕರೆಕ್ಟ್. ಯಾರಿಗಾದ್ರೂ ಇನ್ನೇನಾದ್ರೂ ಹೇಳ್ಬೇಕಾಯ್ತಾ? ಬೇರ್ಪಟ್ಟ ಅಂಶ. ಬೇರ್ಪಟ್ಟ, ಬೇರೆ ಬೇರೆ, ಕರೆಕ್ಟ್. ಬೇರೆ ಏನಾದ್ರು ಇದರಿಂದ ಈ ಒಂದು ಅರ್ಥದ ಹೊರತಾಗಿ ಬೇರೆ ಏನಾದ್ರೂ ಅರ್ಥ ಯಾರಿಗಾದ್ರೂ ಗೊತ್ತಾ? ಭಗವಂತನಿಂದ ಬೇರೆಯಾದಂತ ಅಂಶಗಳು ತುಂಬಾ ಇದೆ. ಅದರಲ್ಲಿ ಒಂದು ಈ ಆತ್ಮವು. ಅದಕ್ಕೋಸ್ಕರ ಆ ಆತ್ಮಕ್ಕೆ ಇಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಏನು ಅರ್ಥ ಅಂತ ಹೇಳಿದ್ರೆ, ವಿಶೇಷವಾದ ಭಿನ್ನ ಅಂಶ. ಈಗ ಪ್ರಕೃತಿ ಕೂಡ ಭಿನ್ನ ಅಂಶ, ನಿಮ್ಗೆಲ್ರಿಗೂ ಗೊತ್ತು. ಪ್ರಕೃತಿ ಅಂದ್ರೆ ಈ ಭೌತಿಕ ಪ್ರಕೃತಿ, ಅದಕ್ಕೆ ಚೇತನ ಇಲ್ಲ ಅಂತ ಹೇಳಿದ್ರೆ ಆ ಚೇತನ ಗುಣ ಇಲ್ಲ. ಈಗ ಒಂದು ಮಣ್ಣಿಗೆ ನಡಿಲಿಕ್ಕೆ ಕೊಡ್ತದ, ನೀರಿಗೆ ಮಾತಾಡ್ಲಿಕ್ಕೆ ಕೊಡ್ತದ? ಇಲ್ಲ. ಜನರಲಿ ಅದಕ್ಕೆ ಚೇತನ ಇಲ್ಲ. ಅಷ್ಟು ಚೇತನ ಇದೆ, ಆದರೆ ಜಡ ಚೇತನ ಅಂತ ಹೇಳ್ತಾರೆ ಅದಕ್ಕೆ. ಆ ಜಡ ಚೇತನವು ಕೂಡ ಭಗವಂತನ ಅಂಶ. ಆದ್ರೆ ನಾವಿದ್ದೇವಲ್ಲ, ನಾವು ಜಡಚೇತನ ಅಲ್ಲ, ನಾವೆಲ್ಲ ಆತ್ಮಗಳು ಜಡಚೇತನ ಅಲ್ಲ. ಅದಕ್ಕೋಸ್ಕರ ವಿಶೇಷವಾದ ಭಿನ್ನಾಂಶ. ವಿಶೇಷವಾದ್ದು ಅಂತ ಹೇಳಿದ್ರೆ ಭಗವಂತನಿಗೆ ನೇರ ಸಂಬಂಧ ಇರುವಂತಹ ಆತ್ಮ ಇದು. ಭಗವಂತನ ಜೊತೆ ನೇರ ಸಂಬಂಧ ಉಂಟು ಮಾಡುವಂತಹ ಆತ್ಮ. ಆದ್ರೆ ಈ ಭೌತಿಕ ಪ್ರಕೃತಿಗೆ ಭಗವಂತನ ನೇರ ಸಂಬಂಧ ಇಲ್ಲ. ಭಗವಂತನ ಸೃಷ್ಟಿ ಆದ್ರೂ ಕೂಡ ಭಗವಂತ ಆ ಒಂದು ನೇರ ಸಂಬಂಧ ಮಾಡುವಂತಹ ಪ್ರೇಮ ಅಥವಾ ಈ ರೀತಿಯ ಯಾವುದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಜಡ ಆದ ಕಾರಣ ಅದಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಒಂದು ಅಂಶ ನಾವೆಲ್ಲ ಜೀವಿಗಳು ಅಂದ್ರೆ ಪರಮಾತ್ಮನ ಅಂಶರಾದಂಥ ನಾವೆಲ್ಲರೂ ಭಗವಂತನೊಟ್ಟಿಗೆ ಸೇರುವುದು ಅಂದ್ರೆ ಅವನ ಸೇವೆ ಮಾಡಬಹುದು. ಅದಕ್ಕೋಸ್ಕರ ಇದು ವಿಭಿನ್ನ ಅಂಶ, ವಿಶೇಷವಾದ ಭಿನ್ನ ಅಂಶ ಇದು. ಆದ ಕಾರಣ ನಾವು ಯಾವಾಗಲೂ ಭಿನ್ನವಾಗಿ ಇರ್ತೇವೆ. ಯಾವತ್ತು ನಾವು ಭಗವಂತನಲ್ಲಿ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅಂತ ಹೇಳಿದ್ರೆ ಮರ್ಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸಪರೇಟ್ ಆಗಿರ್ತೇವೆ. ಆದ್ರೆ ನಾವು ವಿಶೇಷವಾದವರು ಪ್ರಕೃತಿಗಿಂತ. ಅದಕ್ಕೋಸ್ಕರ ವಿಭಿನ್ನ ಅಂತ ಹೇಳೋ ಪದ ಇಲ್ಲಿ ತುಂಬಾ ಇಂಪಾರ್ಟೆಂಟು. ಆದುದರಿಂದ ಅದು ಮೂಲತಃ ಆಧ್ಯಾತ್ಮಿಕವಾದದ್ದು. ಈ ವಿಭಿನ್ನ ಅಂಶ ಆದ ಕಾರಣ, ಈ ವಿಶೇಷವಾದ ಭಿನ್ನ ಅಂಶವಾದ ಕಾರಣ ಈ ಆತ್ಮವು ಯಾವತ್ತೂ ಆಧ್ಯಾತ್ಮಿಕವಾದದ್ದು, ಪರಿಶುದ್ಧವಾದದ್ದು. ಆದ್ರೆ ಯಾಕೆ ಪಾಪ ಮಾಡ್ತಾ ಉಂಟು ಅಂತ ಪ್ರಶ್ನೆ. ಪರಿಶುದ್ಧವಾದ ಈ ಆತ್ಮ ಯಾಕೆ ಪಾಪ ಮಾಡ್ತಾ ಉಂಟು? ಮತ್ತು ಎಲ್ಲ ಐಹಿಕ ಕಶ್ಮಗಳಿಂದ ಮುಕ್ತವಾದದ್ದು ಶುದ್ಧವಾದಂತಹ ಆತ್ಮ ಯಾಕೆ ಈ ಪಾಪದಲ್ಲಿ ತೊಡಗಿದೆ? ಆದುದರಿಂದ ಮನುಷ್ಯನು ಈ ಐಹಿಕ ಜಗತ್ತಿನ ಪಾಪಗಳಿಗೆ ಒಳಪಟ್ಟವನಲ್ಲ. ಆದರೆ ಐಹಿಕ ನಿಸರ್ಗದ ಸಂಪರ್ಕದಲ್ಲಿದ್ದಾಗ ಆತನು ಹಿಂದೆಗೆಯದೆ ಅನೇಕ ಪಾಪಗಳನ್ನು ಮಾಡುತ್ತಾನೆ. ಅನೇಕ ಪಾಪಗಳನ್ನು. ನಾ ಹೇಳ್ತೇನೆ, ನಾನೊಬ್ಬ ಕೃಷಿಕ ಅಂತೇಳಿ ನಾನು ಹೋಗಿ ಇಲಿಗೆ ಬೋನ ಇಟ್ಟಿರ್ತೇನೆ. ಆಮೇಲೆ ಇರುವೆಗೆ ಏನೋ DDT ಎಲ್ಲ ಹಾಕ್ತೇವೆ. ನಮ್ಗೆ ಗೊತ್ತೇ ಇಲ್ಲ ಅದು ಪಾಪ ಅಂತ. ಗೊತ್ತಿದ್ಯಾ? ಇಲ್ಲ. ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ಇಲ್ಲಿ ಹುಟ್ಟಿದವ ಪಾಪ ಮಾಡೇ ಮಾಡ್ತಾನೆ, ಎಷ್ಟೇ ಒಳ್ಳೆಯವನಾಗಲಿ. ಈ ಜನ್ಮ ಸಿಕ್ಕಿದ ಮೇಲೆ ಪಾಪ ಮಾಡದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದ್ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಪಾಪ ಮಾಡ್ತಾ ಇದ್ದೇವೆ ಅಂತ ಪ್ರಶ್ನೆ. ಈಗ
ಕೆಲವೊಮ್ಮೆ ತನ್ನ ಇಚ್ಛೆಗೆ ವಿರುದ್ಧವಾಗಿ ಪಾಪಗಳನ್ನು ಮಾಡುತ್ತಾನೆ, ಕೆಲವೊಮ್ಮೆ. ಆದುದರಿಂದ ವಕ್ರ ಜೀವಿಗಳ ವಕ್ರ ಬುದ್ಧಿಯನ್ನು ಕುರಿತು ಅರ್ಜುನನು ಕೃಷ್ಣನಿಗೆ ಕೇಳಿದ ಪ್ರಶ್ನೆಯು ತುಂಬಾ ಭರವಸೆಯಿಂದ ಕೂಡಿದೆ. ಇದೆಲ್ಲ ನಮಗೆ ವಕ್ರ ಜೀವಿಗಳ ವಕ್ರ ಬುದ್ಧಿ, ನಾವೆಲ್ಲ ವಕ್ರ ಜೀವಿಗಳು, ನಮ್ಮ ಬುದ್ಧಿಯು ವಕ್ರ. ಅದಕ್ಕೆ ಪ್ರಶ್ನೆ ಆಗ್ತಾ ಇದ್ದಾರೆ ಅರ್ಜುನ್. ಕೆಲವೊಮ್ಮೆ ಜೀವಿಯು ಪಾಪವನ್ನು ಮಾಡಲು ಬಯಸದಿದ್ದರೂ ಆತನು ಕ್ರಿಯೆಯಲ್ಲಿ ತೊಡಗಲೇಬೇಕಾಗುತ್ತದೆ, ಫೋರ್ಸ್ ಟು ಡೂ ದಟ್ ಆಕ್ಟಿವಿಟಿ, ಫೋರ್ಸ್ ಆಗಿ. ಆದರೆ ಪಾಪ ಕರ್ಮಗಳನ್ನು ಅಂತರಂಗದಲ್ಲಿರುವ ಪರಮಾತ್ಮನು ಪ್ರಚೋದಿಸುವುದಿಲ್ಲ. ಇಂಪಾರ್ಟೆಂಟ್. ಪಾಪ ಕರ್ಮಗಳನ್ನು ಅಂತರಂಗದಲ್ಲಿರುವ ಪರಮಾತ್ಮನು ಪ್ರಚೋದಿಸುವುದಿಲ್ಲ. ಮಳೆಯ ಹಾಗೆ, ಮಳೆ ಎಲ್ಲ ಕಡೆ ಬರ್ತಾ ಉಂಟು. ಆದ್ರೆ ಮಳೆ ಅಲ್ಲೇ ಬಂದು ಆಯ್ತಪ್ಪ ಬೆಳೆ ಬಾ ಅಂತ ಹೇಳಿ ಮಳೆ ಅಲ್ಲೇ ಬಂದು ಬೀಳ್ತಾ ಇರ್ತದ. ಬೆಳೆ ಇರುವಲ್ಲಿ ಮಾತ್ರ, ಆ ಬೆಳೆ ಇರುವಲ್ಲಿ ಮಾತ್ರ ಬೀಳ್ತಾ ಉಂಟು ಅಂತಾರೆ, ಪ್ರಚೋದಿಸ್ತಾ ಉಂಟು ಅಂತ ಅರ್ಥ. ಬರೀ ಬೆಳೆ ಇರುವಲ್ಲಿ ಮಾತ್ರ, ನಮ್ಮ ಟೆರೆಸ್ ಅಲ್ಲಿ ಗಾರ್ಡನ್ ಅಲ್ಲಿ ಮಾತ್ರ ಮಳೆ ಬರುದಪ್ಪ, ರೋಡಲ್ಲಿ ಮಳೆ ಬರುದಿಲ್ಲ. ಹಾಗೆ ಆಗುದೇ ಇಲ್ಲ ಅಲ್ವಾ? ಎಲ್ಲ ಕಡೆ ಬರ್ತಾ ಉಂಟು. ಸೂರ್ಯ ಹೇಗೆ ಕಿರಣವನ್ನು ಎಲ್ಲ ಕಡೆ ಕೊಡ್ತಾ ಇದ್ದಾನೆ, ಹಾಗೆ ಮಳೆ ಎಲ್ಲ ಕಡೆ ಬರುವಲ್ಲಿ ಕೆಲವೊಂದ್ಸಲ ಒಂದೊಂದು ಕಡೆ ಅಂತ ಆಗ್ತದೆ, ಆದ್ರೂ ಕೂಡ ಸ್ಪೆಸಿಫಿಕ್ ಆಗಿ ಒಂದು ಕೃಷಿ ಭೂಮಿಯಲ್ಲಿ ಮಾತ್ರ ಅಂತ ಇರುವುದಿಲ್ಲ. ಅದೇ ರೀತಿಯಲ್ಲಿ ಭಗವಂತ ಎಲ್ಲ ಕಡೆಗೆ ಬರುವ ಕಾರಣ ಈ ಅಂತರಂಗದಲ್ಲಿರುವ ಪರಮಾತ್ಮ ಬರೀ ಪಾಪಕಲ ಎಲ್ಲದಕ್ಕೂ ಸಹ ಅವಕಾಶ, ಅಂದ್ರೆ ಫ್ರೀಡಮ್ ಆಫ್ ವಿಲ್ ಇದೆ ನಮಗೆ. ಫ್ರೀ ವಿಲ್ ಅಂತ ಹೇಳ್ತಾ ಅದಕ್ಕೆ. ನಮಗೆ ಸ್ವೇಚ್ಛೆ ಇದೆ. ಸ್ವೇಚ್ಛೆಯನ್ನು ಯಾವತ್ತೂ ಭಗವಂತ ಹೇಳ್ಕೊಳ್ಳುವುದಿಲ್ಲ. ನಮ್ಮ ಸ್ವಲ್ಪ ಸ್ವೇಚ್ಛೆಯನ್ನು ಯಾವತ್ತೂ ಭಗವಂತ ತೆಗೆಯುವುದಿಲ್ಲ. ಇದಕ್ಕೆ ಬೇರೊಂದು ಕಾರಣ ಉಂಟು. ಭಗವಂತ ಅಲ್ಲ ಕಾರಣ ಯಾವುದಕ್ಕೆ? ಪಾಪ ಮಾಡಿಸುವುದಕ್ಕೆ. ನಾವೆಲ್ಲ ಅನ್ಕೊಳ್ದು ಪಾಪ ಮಾಡ್ಲಿಕ್ಕೂ ಭಗವಂತನೇ ಕಾರಣ, ಒಳ್ಳೇದು ಮಾಡ್ಲಿಕ್ಕೂ ಎಲ್ಲ ಭಗವಂತ. ಅದಕ್ಕೇನು ಹೇಳ್ತಾರಲ್ಲ, ಇದು ಭಗವಂತನ ಇಚ್ಛೆ, ಇದು ಭಗವಂತನ ಇಚ್ಛೆ, ಎಲ್ಲದಕ್ಕೂ ಭಗವಂತನ ಇಚ್ಛೆ ಅಂತ ಹೇಳುತ್ತಾರೆ. ಭಗವಂತ ಇಷ್ಟಪಡುವುದಿಲ್ಲ ಯಾರು ಪಾಪ ಮಾಡ್ಲಿಕ್ಕೆ. ಇದನ್ನ ನೆಕ್ಸ್ಟ್ ಶ್ಲೋಕದಲ್ಲಿ, ಯಾರು ನಿಜವಾಗಿ ನಮ್ಮನ್ನು ಪಾಪ ಮಾಡಿಸ್ತಿದ್ದಾರೆ, ನಾವೀಗ ಹುಡುಕಿ ಹೊಡೆಯಲಿಕ್ಕೆ ಹೊರಡ್ತಾ ಇದ್ದೇವೆ. ಯಾರಿದು ಕಳ್ಳ ಅಂತ ಹೇಳಿ ಹುಡುಕಿ ಹೊಡೆಯುವಂತ ಒಂದು ಅವಕಾಶ ನಮಗೆ. ಹುಡುಕಿ ಎಲ್ಲಿ ಕಳ್ಳ ಸಿಕ್ಕಾಕೊಳ್ಬೇಕು ನಮ್ಗೆ. ಹೇಗಾದ್ರೆ ಈ ಪಾಪ ಮಾಡುವಂತಹ ಬುದ್ಧಿ ಇರುವಂತಹ ಕಳ್ಳ ಎಲ್ಲಿ ಅಡಗಿದ್ದಾನೆ, ರೂಟ್ ಅಲ್ಲಿ ಎಲ್ಲಿದ್ದಾನೆ, ಅಲ್ಲಿ ಎಲ್ಲಿ ಅಡಗಿದ್ದಾನೆ. ಈಗ ಚಿಕ್ಕ ಮಕ್ಕಳೇ ಆಗಿರುವಾಗ ನಾವೆಲ್ಲ ಆಡ್ತಾ ಇದ್ದೇವಲ್ಲ ಕಣ್ಣು ಮುಚ್ಚಾಲೆ ಆಟ ಆಗುವಾಗ ಯಾರೋ ಹೆಲ್ಪ್ ಮಾಡ್ತಾರೆ, ಎಲ್ಲಿದ್ದಾರೆ ಅಮ್ಮನೋ ಅಪ್ಪನೋ ಯಾರೋ, ಅಲ್ಲಿದ್ದಾನೆ ಅವ, ಹೇಳ್ಬೇಡ ನಾನು ಹೇಳಿದೆ ಅಂತ ಹೇಳಿ ಹೇಳ್ಬೇಡ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಮಗೆ ಆಚಾರ್ಯರು ಎಲ್ಲಿ ಈ ಕಳ್ಳ ಅಡಗಿದ್ದಾನೆ ಅಂತ ಹೇಳಿ ಹುಡುಕಿ ಕೊಡ್ತಾ ಇದ್ದಾರೆ. ಭಗವಂತ ಡೈರೆಕ್ಟ್ ಹೇಳಿದ್ದಾರೆ. ಆಮೇಲೆ ಶ್ರೀಲ ಪ್ರಭುಪಾದರು ಎಲ್ಲ ಆಚಾರ್ಯರು ಅದನ್ನು ಚೆನ್ನಾಗಿ ನಮಗೆ ಅರ್ಥ ಆಗುವ ಹಾಗೆ ಇಲ್ಲಿ ಬರೆದಿದ್ದಾರೆ. ಅದನ್ನು ಓದೋಣ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು. ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ನಮ್ಮಲ್ಲಿ ಆಗುವ ದಿನನಿತ್ಯದಲ್ಲಿ ಆಗುವಂತ, ಈಗ ಉದಾಹರಣೆಗೆ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂತ ಹೇಳುವಾಗ ನಾವು ಆತ್ಮದೃಷ್ಟಿಯಿಂದ ನೋಡಿದ್ರೆ ಅದೆಲ್ಲ ಸೆಕೆಂಡರಿ ಆಗಿಬಿಡ್ತದೆ. ದೇಹ ದೃಷ್ಟಿಯಿಂದ ನೋಡಿದ್ರೆ ಅಯ್ಯೋ ಅವನ್ ನನಗೆ ಬೈದ್ನಾವ, ಏನು ನಾನು ಇಲ್ಲಿ, ನನಗೆ ಆತ್ಮದೃಷ್ಟಿಯಿಂದ ನೋಡುವಾಗ ಏನಿಲ್ಲ. ಆಮೇಲೆ ನಿರ್ಲಿಪ್ತ ಭಾವ ಬರ್ತದೆ, ಜಪದಲ್ಲಿ ಮನಸ್ಸು ಹೋಗ್ತದೆ. ಇಲ್ಲ, ಆ ಭಕ್ತ ಏನೋ ಹೇಳಿದ ನನಗೆ, ದಿವೋಟಿ ಆಗಿ ಆದ ಮೇಲೆ ಕೂಡ ನಾವು ಅನ್ಕೊಳ್ತೀವಿ, ಅವರೇನೋ ಹೇಳಿದ್ರು ನನಗೆ, ಅದೇ ಹರೇ ಕೃಷ್ಣ 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 ಹರೇ ಹರೇ, ಅವರೇನೋ ಹೇಳಿದ್ದಾರೆ ನನಗೆ ಹರೇ ಕೃಷ್ಣ. ಅದನ್ನ ತಲೆಯಲ್ಲಿ ಯೋಚನೆ, ಹರೇ ಕೃಷ್ಣದ ಒಟ್ಟಿಗೆ ಏನು ಯೋಚನೆ ಆಗ್ತಾ ಉಂಟು? ನಿಂದನೆ ಆಗ್ತಾ ಉಂಟು ಜೊತೆಯಲ್ಲಿ. ಯಾಕೆ ಆಗ್ತಾ ಉಂಟು? ಇದೇ ಪಾಪಂ ಚರತಿ ಪೂರುಷಃ. ಎಷ್ಟು ಜನ್ಮಗಳಿಂದ ಉಂಟು ಇದು. ನಾವು ಶುದ್ಧ ನಾಮವನ್ನ ಹೇಳ್ತಾ ಇದ್ರು ಕೂಡ ನಮ್ಮ ಹೃದಯಕ್ಕೆ ನಾಡ್ತಾ ಇಲ್ಲ ಅಂತ, ಅಷ್ಟು ಗಲೀಜಾಗಿದೆ ನಮ್ಮ ಹೃದಯ. ಆದ ಕಾರಣ ನಾವು ಎಷ್ಟು ಸಮಯದಿಂದ ಇದನ್ನು ಸ್ಟ್ರಗಲ್ ಮಾಡ್ಬೇಕು ಅಂತ ಹೇಳಿದ್ರೆ ಅಷ್ಟು ಸ್ಟ್ರಗಲ್ ಮಾಡ್ಬೇಕು. ಸ್ಟ್ರಗಲ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಸ್ಟ್ರಗಲ್ ಅಂದ್ರೆ ಇದು ರಿಯಲ್ ಸ್ಟ್ರಗಲ್. ಈ ರಿಯಲ್ ಸ್ಟ್ರಗಲ್ ಮಾಡ್ಬೇಕು ನಾವು. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಯಾವತ್ತೂ ಇದೆ, ಆದ್ರೆ ಈ ಸ್ಟ್ರಗಲ್ ತುಂಬಾ ಇಂಪಾರ್ಟೆಂಟ್. ನೋಡೋಣ. ಶ್ರೀ ಭಗವಾನ್ ವಾಚ. ಕೃಷ್ಣ ಹೇಳ್ತಾ ಇದ್ದಾರೆ ಯಾರಿಗೆ? ಅರ್ಜುನರಿಗೆ. ಏನಪ್ಪಾ, ಯಾಕೆ ಹೀಗೆ ಆಗ್ತದೆ ಅಂತ ಗೊತ್ತಾ ನಿನಗೆ? ಕಾಮಯೇಶ ಕ್ರೋಧಯೇಶ ರಜೋ ಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು. ಎಲ್ಲಿ ಕಳ್ಳ ಅಡಗಿದ್ದಾನೆ ಅಂತ ಹುಡುಕುದು. ಇದರಲ್ಲಿ ಯಾರಿಗಾದ್ರೂ ಗೊತ್ತಾ ಎಲ್ಲಿ ಕಳ್ಳ ಅಡಗಿದ್ದಾನೆ ಅಂತ? ಈ ಶ್ಲೋಕ ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯ ಉಂಟಾ? ಯಾರಿಗಾದ್ರೂ ಪ್ರಯತ್ನ ಪಡ್ತೀರಾ? ಎಲ್ಲಿ ಕಳ್ಳ ಅಡಗಿದ್ದಾನೆ? ಪಾಪ ಮಾಡುವ ಒಂದು ಮನಸ್ಸು ಕೊಡುವಂತಹ ಕಳ್ಳ ಎಲ್ಲಿದ್ದಾನೆ?
ಭಗವಂತನಿಂದ ಪಾಪ ಮಾಡುವುದಲ್ಲ ನಾವು. ಆತ್ಮವು ಪಾಪ ಮಾಡುವುದಿಲ್ಲ. ಎಸ್. ಕ್ರೋಧದಲ್ಲಿ ಹರೇ ಕೃಷ್ಣ, ಹಾ, ಕ್ರೋಧದಲ್ಲಿ ಅಡಗಿದ ನಮ್ಮ ಇಂದ್ರಿಯ ಸುಖ, ಇಂದ್ರಿಯ ವಿಷಯ ಅದು ನೆರವೇರ್ಲಾರೆ ನಮ್ಗೆ ಕೋಪ ಬರ್ತದೆ. ಹಾಗೆಯಾ ಹರೇ ಕೃಷ್ಣ? ಹಾ, ಓಕೆ. ಎಸ್. ರಜೋಗುಣದಲ್ಲಿ ಪ್ರಭು. ಹಾ, ಎಸ್. ರಜೋಗುಣ ಅಂತ ಹೇಳುವಂಥದ್ದು ನಮ್ಮ ಕೈಯದ್ದಲ್ಲ, ಅದು ಪ್ರಕೃತಿಯಲ್ಲಿ ಇರುವಂತ ರಜೋಗುಣ. ಆ ಪ್ರಕೃತಿಯಲ್ಲಿರುವಂತ ರಜೋಗುಣಕ್ಕೆ ನಮ್ಮಲ್ಲಿರುವ ಸಂಸ್ಕಾರ ಹತ್ತಿರ ಬರುವಾಗ ಅದಕ್ಕೆ ಕೃಷಿ ಮಾಡುವಂತ ಅವಕಾಶ ಸಿಕ್ಕಿದೆ. ಕೃಷಿ ಮಾಡುವ ಅವಕಾಶ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಯ್ತಲ್ಲ, ಅಲ್ಲಿ ಬೆಳೆಗೆ ನೀರು ಸಿಕ್ಕಿದ ಹಾಗೆ, ಒಳ್ಳೆಯ ಗೊಬ್ಬರ ಸಿಕ್ಕಿದ ಹಾಗೆ. ಯಾವುದಕ್ಕೆ? ಈ ಬೆಳೆಗೆ, ಈ ಸಂಸ್ಕಾರಕ್ಕೆ. ಯಾವುದು? ಈ ಗುಣ ಸೇರುವಾಗ. ಈ ಕಾಮಕ್ಕೆ ಅಥವಾ ಕ್ರೋಧಕ್ಕೆ ಏನೇ ಇರಲಿ, ಕಾಮ ಅಂದ್ರೆ ಆಸೆ, ಆಸೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಹಿಂದೆ ನೋಡಿದ್ದೇವೆ ಕ್ರೋಧ ಬರ್ತದೆ. ಕ್ರೋಧ ಅಂತ ಹೇಳಿದ್ರೆ ತಮ್ಮ, ಕಾಮದ ತಮ್ಮ. ನಾವು ಕಾಮ ಒಂದು ಅಡ್ರೆಸ್ ಮಾಡಿದ್ರೆ ಸಾಕು, ಬೇರೆಲ್ಲ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ. ಏಷ ಕ್ರೋಧ ಅಂತ ಹೇಳಿದ್ರೆ ಬರೀ ಕ್ರೋಧ ಅಲ್ಲ, ಎಲ್ಲವೂ ಉಂಟು ಇಲ್ಲಿ. ಬರೀ ಕಾಮ ಮತ್ತು ಕ್ರೋಧವನ್ನು ಹೇಳ್ತಾ ಇಲ್ಲ ಇಲ್ಲಿ. ಅರಿಷಡ್ವರ್ಗಗಳು ಎಲ್ಲವೂ, ಅಂದ್ರೆ ನಮ್ಗೆ ತಪ್ಪು ಮಾಡ್ಲಿಕ್ಕೆ ಪುಷ್ ಮಾಡುವಂತ ಎಲ್ಲವೂ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದೆಲ್ಲದಕ್ಕೂ ಮೇಲೆ ಬರ್ಲಿಕ್ಕೆ ಅವಕಾಶ ಕೊಡುವುದು ಯಾವುದು? ಒಳ್ಳೆ ಗೊಬ್ಬರ ಯಾವುದು? ರಜಗುಣ. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಮ್ಮ ಸಂಸ್ಥೆ ಎಲ್ಲರನ್ನ ಸತ್ವಗುಣವಂತಕ್ಕೆ ತರುವಂಥದ್ದು. ಆದ ಕಾರಣ ನಾವೆಲ್ಲರೂ ಸತ್ವಗುಣದ ಹತ್ತಿರ ಹೋಗ್ಬೇಕು. ಸತ್ವಗುಣಕ್ಕೆ ಏನೇನು ಬೇಕು ಅದೆಲ್ಲ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಈಗ ಉದಾಹರಣೆಗೆ ಬೆಳಿಗ್ಗೆ ಏಳುದು ಅಂತ ಹೇಳಿದ್ರೆ ಸತ್ವಗುಣ. ಬೆಳಿಗ್ಗೆ ಏಳುದು ಅಂತ ಹೇಳಿದ್ರೆ ಸತ್ವಗುಣ. ಬೇಗ ಬೆಳಿಗ್ಗೆ ಎದ್ದು ಜಪ ಮಾಡುದು ಸತ್ವಗುಣ. ನಾವು ಭಕ್ತಿ ಮಾಡುದಂತ ಅಲ್ಲ, ಬೆಳಿಗ್ಗೆ ಏಳುವುದೇ ಸತ್ವಗುಣ. ಆಮೇಲೆ ಗೋಮಾತೆಯನ್ನು ಸ್ಪರ್ಶಿಸುವುದು ಸತ್ವಗುಣ. ಗೋಮಾತೆಯ ಅಂದ್ರೆ ಸತ್ವಗುಣದ ಸ್ವರೂಪ. ಗೋಮಾತೆ ಸಂಪೂರ್ಣ ಸತ್ವಗುಣ ಗೋಮಾತೆಯಲ್ಲಿ. ಅದರಲ್ಲಿ ನಮ್ಮ ದೇಶಿ ತಳಿಯ ಗೋಮಾತೆ ಸಂಪೂರ್ಣ ಸತ್ವಗುಣ. ಮುಟ್ಟಿದ್ರೆ ಸಾಕು ಗೋಮಾತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಅದಕ್ಕೋಸ್ಕರ ಬ್ರಾಹ್ಮಣ ಕೂಡ ಸತ್ವಗುಣ, ಗೋ ಅಂದ್ರೆ ಗೋಮಾತೆಯು ಸತ್ವಗುಣ. ಹೀಗೆ ನಾವು ರಿಸರ್ಚ್ ಮಾಡಬೇಕು, ಯಾವುದು ಸತ್ವಗುಣ ಅಂತ ಹೇಳಿ. ಯಾವುದು ಸತ್ವಗುಣ ಅಂತ ರಿಸರ್ಚ್ ಮಾಡಿ ಅದರಲ್ಲೇ ಜಾಸ್ತಿ ತೊಡಗಿದ್ರೆ ಏನಾಗ್ತದೆ? ಈ ಕಾಮ, ಕ್ರೋಧ ಇದೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ. ಸರ್ವೇ ಸಾಮಾನ್ಯವಾಗಿ ಭಕ್ತರೆಲ್ಲರೂ ಸತ್ವಗುಣದಲ್ಲಿ ಬಂದಿರ್ತಾರೆ. ಯಾಕೆಂದ್ರೆ ಅಂದ್ರೆ ದೇವತೆಗಳ ಎಲ್ಲ ಗುಣಗಳು ಭಕ್ತರಲ್ಲಿ ಬರ್ತದೆ. ಯಾರು ನಿಜವಾಗಿ ಸೀರಿಯಸ್ ಆಗಿ ಜಪ ಮಾಡ್ತಾರೆ, ದೇವಾದಿ ದೇವತೆಗಳ ಎಲ್ಲ ಗುಣಗಳು ಬರ್ತದೆ. ಅಂದ್ರೆ ಸತ್ವಗುಣ ನಾರ್ಮಲಿ ಬಂದೇ ಬರ್ತದೆ. ಬರ್ಲಿಲ್ಲ ಅಂತ ಹೇಳಿದ್ರೆ ಪ್ರಶ್ನೆ ಹಾಕ್ಬೇಕು, ಏನಪ್ಪಾ ನಾನು ಮಾಡ್ತಿದ್ದೇನೆ, ಯಾರೊಟ್ಟಿಗೆ ನಾನು ಸಂಬಂಧ ಇಟ್ಕೊಂಡಿದ್ದೇನೆ, ಎಲ್ಲೆಲ್ಲಿ ಮಾತಾಡ್ತಿದ್ದೇನೆ, ಅಲ್ಲೆಲ್ಲ ಚೆಕ್ ಮಾಡ್ಬೇಕು. ಅಂದ್ರೆ ಈಗ ಡಾಕ್ಟರ್ಲಿ ಹೋದ್ರೆ ಕೇಳ್ತಾರಲ್ಲ, ನಿಮ್ದು ಮೂತ್ರ ಸರಿ ಹೋಗ್ತಾ ಉಂಟಾ, ಮೂತ್ರದ ಕಲರ್ ಯಾವುದು, ಊಟ ಮೆಚ್ಚುತ್ತಾ ಉಂಟಾ, ನಿದ್ದೆ ಬರ್ತಾ ಉಂಟಾ? ಯಾಕೆ ಇದೆಲ್ಲ ಕೇಳ್ತಾರೆ? ಟೈಮ್ ವೇಸ್ಟ್ ಅಲ್ಲ. ಅದು ಯಾಕೆ ಕೇಳ್ತಿದ್ದಾರೆ? ಎಲ್ಲೆಲ್ಲಿ ತಪ್ತಾ ಇದ್ದಾನೇವಾ, ಎಲ್ಲೆಲ್ಲಿ ತಪ್ಪುತ್ತಾ ಇದ್ದಾನೆ. ಮೂತ್ರ ಹಳದಿ ಹೋಗ್ತಾ ಉಂಟು, ಆದ್ರೆ ಏನ್ ತಿಂತಿದ್ದೀರಿ ಅಂತ ಕೇಳ್ತಾರೆ. ಯಾವ ಫುಡ್ ತಿಂತಾ ಇದ್ದೀರಿ, ಆ ಬ್ಲಡ್ ಟೆಸ್ಟ್ ಅಲ್ಲಿ ಏನ್ ಪ್ರಾಬ್ಲಮ್ ಬಂದಿದೆ, ಇದೆಲ್ಲ ಕೇಳ್ತಾರೆ ನಮ್ಮ ಹತ್ರ. ಯಾಕೆ ಕೇಳ್ತಿದ್ದಾರೆ ಅಂತ ರೋಗವನ್ನು ಎಲ್ಲಿ ಉಂಟು ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ. ಅದೇ ರೀತಿ ನಾವು ಸತ್ವಗುಣ ಎಲ್ಲಿ ಇದೆ ಅಲ್ಲಿ ನಮಗೆ ನಿರೋಗಿ ಆಗಿರುವಂತ, ಅಂದ್ರೆ ಈ ಕಾಮ, ಕ್ರೋಧ, ಲೋಭದಿಂದ ಹೊರಗೆ ಬರುವಂತ. ಆದ್ರೆ ಅದು ಸೊಲ್ಯೂಷನ್ ಅಲ್ಲ, ಅದು ಭಕ್ತಿ ಅಲ್ಲ. ಆದ್ರೆ ಭಕ್ತಿಗೆ ಹೆಲ್ಪ್ ಆಗುವಂತ ಒಂದು ಸಂದರ್ಭ, ಭಕ್ತಿಗೆ ಹೆಲ್ಪ್ ಆಗುವಂತ ಒಂದು ಫೇವರೇಬಲ್ ಸಿಚುವೇಶನ್. ಅನುವಾದ ಓದೋಣ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಭಗವಂತ ಹೇಳ್ತಾರೆ, ಅರ್ಜುನ, ರಜೋಗುಣದ ಸಂಪರ್ಕದಿಂದ ಹುಟ್ಟಿ. ನೋಡಿ, ಎಲ್ಲಿ ಹುಟ್ಟುವುದು? ಅದು ಈಗಾಗಲೇ ಉಂಟು. ಈಗ ಬೀಜ ಈಗಾಗಲೇ ಉಂಟು, ಆದ್ರೆ ಬೀಜ ಮರ ಅಥವಾ ಬೆಳೆ ಆಗ್ಲಿಕ್ಕೆ ಹುಟ್ಟಿರ್ಬೇಕಲ್ಲ, ಇಲ್ಲಾಂದ್ರೆ ಅದು ಹುಟ್ಟಲೇ ಇಲ್ಲ, ಇದ್ದ ಹಾಗೆ ಇರ್ತದೆ. ಅದು ಹುಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಂಪರ್ಕ ಬೇಕಲ್ಲ. ಸಂಪರ್ಕ ಯಾವುದು? ರಜೋಗುಣ ಅಂದ್ರೆ ಏನರ್ಥ? ಅದರ ಕೆಳಗಿರುವ ಇನ್ನೊಂದು ಗುಣ ಅದು ಯಾವುದು? ರಜೋಗುಣದ ಕೆಳಗಿರುವ ಇನ್ನೊಂದು ಗುಣ ಯಾವುದು? ತಮೋಗುಣ. ಇದು ಎರಡು ರಜೋಗುಣ ಅಂತ ಹೇಳಿ ಯಾವಾಗ್ಲೂ ಸಂಸ್ಕೃತಿಯಲ್ಲಿ ಒಂದು ರಜೋಗುಣ ಅಂತ ಹೇಳಿದ್ರೆ ತಮೋಗುಣ ಬಂತು, ಕೆಳಗಿರುವುದು. ಕಾಮ ಅಂತ ಹೇಳಿದ್ರೆ ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲವೂ ಬಂತು. ಆದ ಕಾರಣ ರಜೋಗುಣ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಕೆಳಗಿರುವಂಥದ್ದು. ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಾಡುವ ಕಾಮವೇ ಇದಕ್ಕೆ ಕಾರಣವಾಗುತ್ತದೆ. ಯಾವುದಕ್ಕೆ? ಪಾಪ ಮಾಡ್ಲಿಕ್ಕೆ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಮಹಾ ಪಾಪಪೂರಿತ ಶತ್ರು. ಮಹಾ ಅಶನ ಅಂತ ಹೇಳಿದ್ರೆ ಯಾರಿಗಾದ್ರೂ ಗೊತ್ತಾ? ಇದು ಒಂದು ಕೆಲವು ಭಾಷೆಗಳಲ್ಲೂ ಅಂದ್ರೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಇದನ್ನು ಹೇಳ್ತಾರೆ. ಯಾರಿಗಾದ್ರೂ ಗೊತ್ತಾ ಅಶನ ಅಂತ ಹೇಳಿದ್ರೆ? ಭೋಜನ ಅಂತ ಕೂಡ ಹೇಳ್ತಾರೆ. ಹೌದು, ಕರೆಕ್ಟ್.
ಅಶನ ಅಂತ ಹೇಳಿದ್ರೆ ಭೋಜನ ಅಥವಾ ಊಟ ಹೇಳ್ಬೋದು. ಅಶನ ಅಂದ್ರೆ ಮಹಾ ಅಶನಃ ಅಂದ್ರೆ ಎಲ್ಲವನ್ನು ನುಂಗಿ ಹಾಕುವಂತಹ ಒಂದು ಪಾಪ ಮಾಡುವಂತಹ ಒಂದು ಏನ್ ಹೇಳುವಂಥದ್ದು ಈ ರಜಗುಣದಲ್ಲಿ ಅಡಗಿದೆ. ಆ ಒಂದು ಸನ್ನಿವೇಶ ದೊರಕಿದ ಕೂಡಲೇ ಅವನು, ಈಗ ಒಳ್ಳೆ ಟ್ಯಾಲೆಂಟ್ ಇರುವವನಿಗೆ ಅವಕಾಶ ಸಿಕ್ಕಿದ್ರೆ ಹಾಡುದಿಲ್ವಾ, ಚೆನ್ನಾಗಿ ಹಾಡ್ತಾನೆ. ಈಗ ಸ್ಟೇಜ್ ಅಲ್ಲಿ ಬಂದ್ರೆ ಆಮೇಲೆ ಮೈಕ್ ಹಿಡಿದ್ರೆ ಆಯ್ತು, ಅವನು ಮೈಕ್ ಯಾವಾಗ ನಿಲ್ಲಿಸುದು ಅಂತ ಕೇಳ್ತಾರೆ, ಎಲ್ಲರೂ ಕಾಯ್ತಾ ಇರ್ತಾರೆ. ಅಯ್ಯೋ ಇವ್ನು ನಿಲ್ಲಿಸಲೇ ಇಲ್ಲ. ಆಯ್ತಾ? ಆ ರೀತಿಯಲ್ಲಿ ಈ ಪಾಪವನ್ನ ತುಂಬಾ ನಾವು ಜಾಗ್ರತೆ ಮಾಡಬೇಕು. ಭಾವಾರ್ಥ ನೋಡುವ. ಜೀವಿಗೆ ಐಹಿಕ ಸೃಷ್ಟಿಯೊಡನೆ ಸಂಬಂಧ ಬಂದಾಗ ರಜೋಗುಣದ ಸಹವಾಸದಿಂದ ಕೃಷ್ಣನಲ್ಲಿ ಅವನ ನಿತ್ಯ ಪ್ರೇಮವು ಕಾಮವಾಗಿ ಮಾರ್ಪಾಡಾಗುತ್ತದೆ. ಇಲ್ಲಾಂದ್ರೆ ಈ ಆತ್ಮ ಅಂತ ಹೇಳುದು ಸಂಪೂರ್ಣವಾಗಿ ಕೃಷ್ಣನ ದಾಸ. ಆದ್ರೆ ಆತ್ಮಕ್ಕೆ ಯಾವಾಗ ಈ ದೇಹ ಸಂಬಂಧ ಬಂತೋ ಆಗ ರಜೋಗುಣದ ಪ್ರಭಾವದಿಂದ ಆ ಒಂದು ಪ್ರೇಮವು ಕಾಮವಾಗಿ ಬದಲಾವಣೆ ಆಗ್ತದೆ. ಹಾಲಿಗೆ ಯಾವಾಗ ಏನ್ ಹಾಕ್ತೇವೆ? ಹಾಲಿಗೆ ಮೊಸರಾಗ್ಬೇಕಿದ್ರೆ ನೀವೆಲ್ಲ ಏನ್ ಹಾಕ್ತೀರಾ? ಮೊಸರು ಹಾಕೋದು ಪ್ರಭುಜಿ. ಮಜ್ಜಿಗೆ. ಅದಕ್ಕೆ ಇನ್ನೊಂದು ಹೆಸರೇನು? ಮೊಸರು. ಹೆಪ್ಪ ಹಾಕೋದು. ಹೆಪ್ಪು ಹಾಕೋದು. ಮೊಸರು ಹಾಕಲ್ಲ, ಮೊಸರಲ್ಲ, ಅದಕ್ಕೆ ಹೆಪ್ಪು ಅಂತ ಹೇಳ್ತಾರೆ. ನಂಗೆ ಅದ್ರ ಅರ್ಥ ಗೊತ್ತಿಲ್ಲ, ಅದ್ರ ಕೇಳಿದ್ದೇನೆ ಹೆಪ್ಪು ಹಾಕೋದು ಅಂತ ಹೇಳಿ. ಏನೇ ಇರ್ಲಿ, ಅದೆಷ್ಟು ಹಾಕೋದು? ಸ್ವಲ್ಪ ಆಗ್ತದೆ. 1 ಲೀಟರ್ ಮೊಸರಿಗೆ ಎಷ್ಟು ಹೆಪ್ಪು ಹಾಕ್ಬೇಕು? 1 ತೊಟ್ಟೆ ಮಾಡಿ ಪ್ರಭುಜಿ. ಅದು ಚಳಿಗಾಲ ಬೇಸಿಗೆಗಾಲದಲ್ಲಿ ಬೇರೆ ಬೇರೆ ರೀತಿ ಇರ್ತದೆ ಅಲ್ವಾ? ಹೌದು ಪ್ರಭು. ಆಯ್ತು, ಮ್ಯಾಕ್ಸಿಮಮ್ 2 ಚಮಚನ 3 ಚಮಚನ ಅಂತ ಇಟ್ಕೊಳ್ಳೋಣ. ಟೀ ಸ್ಪೂನ್, 3-4 ಟೀ ಸ್ಪೂನ್ ಆಯ್ತಾ? ಅದೇ ರೀತಿಯಲ್ಲಿ ಈ ರಜೋಗುಣ ಅಂತ ಹೇಳುದು ಎಷ್ಟು ಕೊಟ್ರೆ ಸಾಕು? 1 ಟೀ ಸ್ಪೂನ್ ಸಾಕು. 1 ಟೀ ಸ್ಪೂನ್ ಕೂಡ ಸಾಕು. ಅಂದ್ರೆ ಒಂದು ಸ್ವಲ್ಪ ಸಂಘ, ಸ್ವಲ್ಪ ರಜೋಗುಣದ ಸಂಘ, ಸ್ವಲ್ಪ ತಮೋಗುಣದ ಸಂಘದಿಂದ ಏನಾಗ್ತದೆ? ಮೊಸರಾಗಿ ಬಿಟ್ಟಿತು. ಈ ಶುದ್ಧವಾಗಿರುವಂತ ಆತ್ಮಕ್ಕೆ ಸಂಪೂರ್ಣ ಹಾಳಾಗಿರೋಯ್ತು. ಅಂತಹ ಸ್ಥಿತಿ ನಮ್ದು ನಿಮ್ದೆಲ್ಲ. ಇದರಿಂದ ಹೊರಗೆ ಬರುವುದು ಹೇಗೆ ಅಂತ ಹೇಳಿದ್ರೆ, ನಮ್ಮನ್ನು ನಾವು ಈಗ ಸತ್ವಗುಣ ಇಷ್ಟ ಇಲ್ಲದಿದ್ರು ಜಪ ಮಾಡ್ಲಿಕ್ಕೆ ಇಷ್ಟ ಇಲ್ಲದಿದ್ರು ಜಪ ಮಾಡೋದು, ಬೆಳಿಗ್ಗೆ ಹೇಳಲಿಕ್ಕೆ ಇಷ್ಟ ಇಲ್ಲದಿದ್ರು ಅಲ್ರಾಮ್ ಇಟ್ಟು ಹೇಗಾದ್ರೂ ಹೇಳೋದು, ದೂರ ಅಲ್ರಾಮ್ ಹೇಳುದು, 4 ಸಲ ಕೇಳಿ ಅದು, ಆದ್ರೂ ಹೇಗಾದ್ರೂ ಮಾಡಿ ಹೇಳ್ಬೇಕು. ದೂರ, ಹತ್ತಿರ ಇಟ್ರೆ ಬಿಡುದಿಲ್ಲ ಈ ತಮಗುಣ ನಮ್ಮನ್ನು. ಅಲ್ರಾಮ್ ಆಫ್ ಮಾಡಿ ಮಲಗೋದು. ಕೆಲವರು ಇರ್ಬೋದು ನಾವು ಹೇಳುವವರು, ಕೆಲವರು ಇಲ್ಲದೆ ಇರ್ಬೋದು. ಉದಾಹರಣೆ ಒಂದಷ್ಟೇ, ಅಲ್ರಾಮ್ ಆಫ್ ಮಾಡಿ ಮಲಗೋದು ಉದಾಹರಣೆ. ಇಲ್ಲ ಅಂದ್ರೆ ಸಂಡೇ ಬಂದ್ರೆ ಸಾಕು ನಮಗೆ, ಬೇರೆ ದಿನ ಎಲ್ಲ ಹೇಳ್ತೇವೆ, ಸಂಡೇ ಆದ ಕೂಡಲೇ ಇವತ್ತು ಫ್ರೀ ಇದ್ದೇವಲ್ಲ. ಈ ಫ್ರೀ ಇದ್ದೇವೆ ಅಂತ ಮನಸ್ಸಲ್ಲಿ ಹೋದ್ರೆ ಅದು ಸತ್ವಗುಣ ಅಲ್ಲ. ಫ್ರೀ ಇದ್ದೇವೆ ಅಂತ ಮನಸ್ಸಲ್ಲಿ ಅನ್ಕೊಳ್ಳೋದು ಸತ್ವಗುಣ ಅಲ್ಲ, ತಮೋ ಗುಣ. ಅದು ತುಂಬಾ ಡೇಂಜರಸ್. ಸಂಡೇ ನಂಗೆ ಫ್ರೀ ಅಂತ ಹೇಳುದು. ಸಂಡೇ ಫ್ರೀ ಅಂತ ಹೇಳುದು ಎಷ್ಟು ಗಂಟೆಗೆ? 9, 10, 12 ಗೊತ್ತಿಲ್ಲ. ಅಲ್ರಾಮ್ ಆದ್ರೆ ಅಲ್ರಾಮು, ಹಳೆ ಅಲ್ರಾಮ್ ಇದ್ರೂ ಅದು ಟೆನ್ಷನ್ ಆಗಿ ಅಲ್ರಾಮೇ ಬೇರೆ ಬೀಸಾಡ್ಬಹುದು ಕೋಪದಿಂದ. ಇವನೊಬ್ಬ ಅಲ್ರಾಮಿನ ಉಪದ್ರ ಕೊಡ್ತಾನೆ ಅಂತ ಅಲ್ರಾಮನ್ನೇ ಮೊಬೈಲನ್ನೇ ಆಚೆ ಬಿಸಾಕಿ ಒಳ್ಳೆ ರಗ್ಗು ಹೊದ್ದು ಮಲಗುವಂಥದ್ದು. ಯಾಕೆ? ಇದು ಉದ್ದೇಶ ಅಷ್ಟೇ. 1 ಚಮಚವೇ, ಜಾಸ್ತಿ ಏನು ಬೇಡ ಮೊಸರಾಗ್ಲಿಕ್ಕೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಹುಳಿ ಹುಣಸೆ ಹಣ್ಣಿನ, ಯಾಕಂದ್ರೆ ಫಸ್ಟಿಗೆ ಮೊಸರು ಅಥವಾ ಮಜ್ಜಿಗೆ ಇಲ್ಲದ್ರೆ ಏನು, ಫಸ್ಟಿಗೆ ನಿಂಬೆ ಹುಳಿ ಅಥವಾ ಯಾವ್ದಾದ್ರು ಹುಣಸೆ ಹಣ್ಣು ಹಾಕಿ ಮೊಸರು ಮಾಡ್ತಾರೆ. ಸಂಪರ್ಕದಿಂದ ಹಾಲು ಮೊಸರಾಗುವಂತೆ ಭಗವಂತನ ಪ್ರೇಮದ ಅರಿವು ಕಾಮವಾಗಿ ಮಾರ್ಪಾಡಾಗ್ತದೆ. ಎಷ್ಟು ಸಿಂಪಲ್ ಆಗಿ ಅರ್ಥ ಆಗ್ತಾ ಉಂಟು. ವಿಷಯ ಇಷ್ಟೇ, ನಮಗೆಲ್ಲ ನಿಜವಾಗಿ ಭಗವಂತನಲ್ಲಿ ಪ್ರೀತಿ ಇದೆ, ಆದ್ರೆ ಅದು ಕಾಮವಾಗಿ ಮಾರ್ಪಟ್ಟಾಗಿದೆ. ಎಂತ ಉಂಟು ಡೇಂಜರಸ್ ಸಿಚುವೇಶನ್ ಅಲ್ಲಿ ನಾವಿದ್ದೇವೆ. ನಮ್ಮ ಮನೆಯಲ್ಲಿರುವವರು, ಅಲ್ಲಿರುವವರು ಎಲ್ಲರೂ ಸಹ ಹಾಗೆ, ನಾನು ಅಂತಲ್ಲ, ಎಲ್ಲರಿಗೂ ಕಾಮವಾಗಿ ಮಾರ್ಪಟ್ಟಾಗಿದೆ. ಅವ ಒಳ್ಳೆವ, ಇವ ಒಳ್ಳೆವ ಅಂತ ನಾವು ಅನ್ಕೊಳ್ಬಹುದು. ಒಳ್ಳೆದೆಲ್ಲ ಕರೆಕ್ಟ್, ಆದ್ರೆ ಎಷ್ಟು ನಾವು ಭಗವಂತನ ಪ್ರಜ್ಞೆಯಲ್ಲಿ ಇದ್ದೇವೆ ಅಂತ ಹೇಳುದು, ಅದು ಮಾತ್ರ ಶುದ್ಧ ಇರುವಂತಹ ವಿಷಯ. ಬೇರೆಲ್ಲವೂ ಕಾಮ, ಕ್ರೋಧ, ರೋಗ, ಮೋಹ, ಮದ, ಮಾತ್ಸರ್ಯ ನಮ್ಮದೇಯ. ನಾವು ಯಾರಿಗೂ ಕಮೆಂಟ್ ಮಾಡುವ ಹಾಗಿಲ್ಲ. ಅವೊಬ್ಬ ಹೆಚ್ಚು ತಿಂತಾ ಇದ್ದಾನೆ, ಏನು ಹೆಚ್ಚು ತಿಂತಾ ಇದ್ದೇನೆ ನಾನು, ಬೇರೆ ಎಲ್ಲೋ ಏನೋ ಹೆಚ್ಚು ತಿಂತಾ ಇದ್ದೇನೆ. ಬಾಯಿಯಲ್ಲಿ ತಿಂತಾ ಇರ್ಲಿಕ್ಕಿಲ್ಲ, ಕಿವಿಯಿಂದ ತಿಂತಾ ಇರ್ಬೋದು ಏನನ್ನೋ. ಆದ ಕಾರಣ ನಾವು ಯಾರಿಗೂ ಕಮೆಂಟ್ ಮಾಡುವ ಅರ್ಹತೆ ಇಲ್ಲ. ನಮಗೆ ನಾವೇ ನೋಡ್ಕೊಳ್ಬೇಕು. ಎಷ್ಟು ನಮ್ಮ ದೋಣಿ ನಾವೇ ಓಡಿಸ್ಬೇಕು. ಜೀವನದಲ್ಲಿ ಯಾರು ಬರುದಿಲ್ಲ ನಮ್ಮ ದೋಣಿಯನ್ನು ಓಡಿಸ್ಲಿಕ್ಕೆ. ಹತ್ರ ಹೋಗ್ತಾ ಇರ್ಬೋದು ದೋಣಿ, ಆದ್ರೆ ನಮ್ಮ ಶಕ್ತಿಯಿಂದಲೇ ಆ ದೋಣಿ ಹೋಗ್ಬೇಕು.
ಆಮೇಲೆ ಒಂದು ಗಾಡಿ ಹಾಳಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ಅಲ್ಲಿವರೆಗೆ ಹೋಗುವವರೆಗೆ ಯಾರೋ ಒಬ್ರು ತಳ್ಳಬಹುದು, ಆದ್ರೆ ಸಂಪೂರ್ಣವಾಗಿ ತಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಮ್ಮ ಗಾಡಿ ಮುಂದೆ ಹೋಗ್ಬೇಕು, ಆ ಭಗವಂತನ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಆದಷ್ಟು ನಮ್ಮ ಜೀವನದಲ್ಲಿ ಸತ್ವಗುಣವನ್ನು ಅಭಿವೃದ್ಧಿಪಡಿಸಬೇಕು. ಸತ್ವಗುಣವನ್ನು ಅಭಿವೃದ್ಧಿಪಡಿಸಬೇಕು. ಕ್ರೋಧವು ಮಾಯೆಯಾಗಿ ಪರಿವರ್ತನೆ ಆಗುತ್ತದೆ. ಆ ಕ್ರೋಧವು ಏನಾಗ್ತದೆ ನಮಗೆ ಗೊತ್ತಲ್ಲ. ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸಮೋಹ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಸಂಪೂರ್ಣವಾಗಿ ನಾಶ ಆಗ್ತಾನೆ. ನಾಶ ಆಗುದು ಅಂತ ಹೇಳಿದ್ರೆ ಏನು? ನಾಶ ಆಗುದು ಅಂತ ಹೇಳಿದ್ರೆ ಪುನಃ 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 ಭಗವಂತ ಏನ್ ಮಾಡ್ತಾರೆ, ನಮಗೆ ಇಲ್ಲಿ ಬರುವಾಗೆ ಆಗ್ತದೆ. ಭಗವಂತ ಏನ್ ಮಾಡುದಲ್ಲ, ಆದ್ರೂ ಕೂಡ ನಮ್ಮಿಂದಾಗಿಯೇ ನಾವು ಇಲ್ಲಿ ಬರುವಾಗೆ ಆಗ್ತದೆ. ಭಗವಂತನ ಅದಕ್ಕೆ ಟಿಕ್ ಮಾರ್ಕ್ ಕೊಡ್ತಾರೆ. ಯಾಕೆ ಮಾಡುದು? ಇಷ್ಟೆಲ್ಲ ಮಾಡಿದ ಮೇಲೆ ಟಿಕ್ ಕೊಡ್ಲೇಬೇಕಲ್ಲ. ಇಷ್ಟೆಲ್ಲ ಕಷ್ಟಪಟ್ಟಿದ್ದೇವೆ ನಾವು, ಇಲ್ಲೇ ಬರ್ಬೇಕು ಅಂತ ಹೇಳಿ ಟಿಕ್ ಮಾಡಿದ್ರೆ ಹೇಗೆ ಭಗವಂತ? ತುಂಬಾ ಕಷ್ಟಪಡ್ತಿದ್ದೇವೆ, ಡೈಲಿ ನಾವು ಇಲ್ಲೇ ಬರ್ಬೇಕು ನಮಗೆ ವಾಪಸ್ ಅಂತ ಹೇಳಿ. ಸತ್ತ ಮೇಲೆ ನಮಗೆ ಇಲ್ಲೇ ಬರ್ಬೇಕು ಅಂತ ನಾವು ಇಲ್ಲೇ ಕಷ್ಟಪಡ್ತಾ ಇದ್ದೇವೆ. ಆದ ಕಾರಣ ಭಗವಂತ ಏನ್ ಮಾಡುದು? ಇಷ್ಟೆಲ್ಲ ಆಸೆ ಪಡ್ತಿದ್ಯಲ್ಲಪ್ಪ, ತಗೋ. ಆದ್ರೆ ಯಾವಾಗ ನಾವು ಇಲ್ಲಿ ಬರೋದು ಬೇಡ, ಕೃಷ್ಣ ನನಗಿದು ಬೇಡ ಅಂತೇಳಿ ಆ ರೀತಿಯಲ್ಲಿ ನಾವು ಮಾಡ್ತೇವೆ, ಆಗ ಭಗವಂತ ನಮಗೆ ಇಲ್ಲಿ ಟಿಕ್ ಕೊಡೋದಿಲ್ಲ, ಅಲ್ಲಿ ಟಿಕ್ ಮಾರ್ಕ್ ಹಾಕ್ತಾರೆ. ಆದುದರಿಂದ ಕಾಮವು ಮನುಷ್ಯನ ಅತ್ಯಂತ ದೊಡ್ಡ ಶತ್ರು. ಶುದ್ಧವಾದ ಜೀವಿಯು ಐಹಿಕ ಜಗತ್ತಿನ ಬಲೆಯಲ್ಲಿಯೇ ಉಳಿದುಕೊಳ್ಳುವಂತೆ ಪ್ರೇರೇಪಿಸುವುದು ಕಾಮವೇ. ಶುದ್ಧವಾದ ಜೀವಿಯು ಅಂದ್ರೆ ಆತ್ಮವು ಐಹಿಕ ಜಗತ್ತಿನ ಬಲೆಯಲ್ಲಿಯೇ ಉಳಿದುಕೊಳ್ಳುವಂತೆ ಪ್ರೇರೇಪಿಸುವುದು ಕಾಮವೇ. ಕಳ್ಳನನ್ನು ಹಿಡಿಯುವುದು ಈಗ ನಾವು. ಕೋಪವು ತಮೋಗುಣದ ಅಭಿವ್ಯಕ್ತಿ. ನಾವೆಲ್ಲ ಅಂದ್ಕೊಳ್ತೇವೆ ಕೋಪ ಅಂದ್ರೆ ರಜೋಗುಣ ಅಂತ. ಅಲ್ಲ, ಕೋಪ ಅಂದ್ರೆ ತಮೋಗುಣ. ಯಾಕಂದ್ರೆ ಕೋಪ ಅಂತ ಹೇಳಿದ್ರೆ ಏನಾಗ್ತದೆ? ಬುದ್ಧಿ ವರ್ಕ್ ಆಗುದಿಲ್ಲ. ನಮ್ಮ ದೇಹದಲ್ಲಿ ಆಕ್ಷನ್ ಇರಬಹುದು, ರಜೋಗುಣದ ಆಕ್ಷನ್, ಆದ್ರೆ ಮೈಂಡ್ ಅಲ್ಲಿ ವರ್ಕ್ ಆಗುದಿಲ್ಲ ಬುದ್ಧಿ. ಕೋಪದಲ್ಲಿ ಆ ಕೋಪದಲ್ಲಿ ವರ್ಕ್ ಆಗುದಿಲ್ಲ ಅಂತ ಹೇಳ್ತಾರಲ್ಲ ಬುದ್ಧಿ, ಅದು ತಮೋಗುಣ. ತಮೋಗುಣ ಅಂದ್ರೆ ಮಂದ, ಬುದ್ಧಿ ಮಂದ. ಈ ಗುಣಗಳು ಕ್ರೋಧ ಮತ್ತು ಇದಕ್ಕೆ ಸಂಬಂಧಿಸಿದ ಇತರ ಫಲಗಳಾಗಿ ಕಾಣಿಸಿಕೊಳ್ಳುತ್ತದೆ. ಇತರ ಫಲಗಳು ಯಾವ್ದು ನಿಮ್ಗೆ ಗೊತ್ತಾಗಿದೆ ಈಗ, ಬೇರೆಲ್ಲವೂ. ಆದ ಕಾರಣ ನಮಗೆ ಯಾರಿಗೂ ಕೋಪ ಇಲ್ಲ, ಎಲ್ಲರಿಗೂ ಕೋಪ ಉಂಟು. ನಾವು ಯಾರಾದ್ರೂ ಹೇಳ್ಬೋದಾ ನನಗೆ ಕೋಪವೇ ಬರುದಿಲ್ಲ ಅಂತ ಹೇಳಿದ್ರೆ? ಸಾಧ್ಯವಿಲ್ಲ. ಆದ ಕಾರಣ ಇದು ನಮಗೆ ಹೇಳ್ತಾ ಇರುವಂತದ್ದು. ಇದು ಎಲ್ಲಿದ್ದಾನೆ ನನ್ನ ಕಳ್ಳ? ನನ್ನ ಹೃದಯದಲ್ಲಿ ಎಲ್ಲಿ ಬಚ್ಚಿಟ್ಟಿದ್ದಾನೆ? ರಜೋಗುಣವು ತಮೋಗುಣವಾಗಿ ಇನ್ನೂ ಮುಗಿಲಿಲ್ಲ. ಇನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಎಲ್ಲಿ ಸ್ಪೆಸಿಫಿಕ್ ಆಗಿದ್ದಾನೆ ಅಂತ ಹೇಳಿ ಕಂಡುಹಿಡಿತಾರೆ ಭಗವಂತ. ಎಲ್ಲಿ ಸ್ಪೆಸಿಫಿಕ್ ಆಗಿದ್ದಾರೆ ಅಂತ. ರಜೋಗುಣವು ತಮೋಗುಣವಾಗಿ ಕೀಳು ಮಟ್ಟಕ್ಕೆ ಇಳಿಯದೆ, ರಜೋಗುಣಕ್ಕಿಂತ ಕೀಳು ಮಟ್ಟ ತಮೋಗುಣ ಅಂದ್ರೆ ಕ್ರೋಧ, ಬದುಕಿನ ಮತ್ತು ಕೆಲಸ ಮಾಡುವ ನಿಯತ ರೀತಿಯಿಂದ ಸತ್ವಗುಣಕ್ಕೆ ಏರಿದರೆ ಮನುಷ್ಯನು ಅಧಪ್ಪತನದಿಂದ ಆಧ್ಯಾತ್ಮಿಕ ಆಸಕ್ತಿಯ ಮೂಲಕ ಉದ್ಧಾರವಾಗಬಹುದು. ಇದು ಸೊಲ್ಯೂಷನ್. ಮನುಷ್ಯನು ಬದುಕಿನ ಮತ್ತು ಕೆಲಸ ಮಾಡುವ ನಿಯತ ರೀತಿಯಿಂದ, ಅದಕ್ಕೋಸ್ಕರ ಈ ನಿಯತ ರೀತಿ ಅಂದ್ರೆ ಏನು ಪುನಃ ಕೇಳ್ತಾ ಇದ್ದೇನೆ. ಯಾರಿಗಾದ್ರೂ ಗೊತ್ತಾ? ನಿಯತ ರೀತಿ ಅಂದ್ರೆ ಏನು? ಹೇಳಿ. ಸುಮಾರು ಸಲ ಇದೇ ಪ್ರಶ್ನೆ ಕೇಳಿದ್ದೇನೆ. ವರ್ಣ ಮತ್ತು ಆಶ್ರಮಕ್ಕೆ ಸಂಬಂಧಪಟ್ಟ ವೇದ ವಿಹಿತವಾದಂತಹ ಕೆಲಸ. ಈಗ ಶೂದ್ರನಾದವನು ಶೂದ್ರ ವೃತ್ತಿ ಮಾಡ್ತಾನೆ ಅಂದ್ರೆ ಅವನು ಸತ್ವಗುಣದಲ್ಲಿ ಇದ್ದಾನೆ ಅಂತ ಅರ್ಥ. ಅವನು ಹೊರನೋಟಕ್ಕೆ ತಮೋಗುಣ ಅಂತ ಹೇಳ್ಬೋದು. ಶೂದ್ರ ಅಂತ ಹೇಳುದು ತಮೋಗುಣ, ವೈಶ್ಯ ಅಂತ ಹೇಳಿದ್ರೆ ತಮೋಗುಣ ಮತ್ತು ರಜೋಗುಣದ ಮಿಕ್ಸು. ಆಮೇಲೆ ಕ್ಷತ್ರಿಯ ಅಂತ ಹೇಳಿದ್ರೆ ರಜೋಗುಣ, ಆಮೇಲೆ ಬ್ರಾಹ್ಮಣ ಅಂತ ಹೇಳಿದ್ರೆ ಸತ್ವಗುಣ. ಆದರೆ ಇದೆಲ್ಲ ಹೊರನೋಟಕ್ಕೆ ಕಾರ್ಯಪ್ರವೃತ್ತವಾಗುವಂಥದ್ದು. ಆದ್ರೆ ಹೃದಯದಲ್ಲಿ ಅವನ ನಿಯತ ರೀತಿಯ ಕೆಲಸ ಮಾಡಿದ್ರೆ ಅವ ಸತ್ವಗುಣಕ್ಕೆ ಇರ್ತಾನೆ. ಎಂತ ಅದ್ಭುತವಾದ ವಿಚಾರ ಇದು. ಆದ್ರೆ ನಾವು ಅದನ್ನು ನೋಡುದಿಲ್ಲ, ಹೊರ ನೋಡುದು. ಅವನು ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕಿದ್ದಾನೆ, ಹೊರ ನೋಡುದು. ಅವನ ಹೃದಯ ಯಾರು ನೋಡ್ತಿದ್ದಾರೆ? ಹೃದಯ ಯಾರು ನೋಡ್ತಿದ್ದಾರೆ? ಎಷ್ಟು ಚೆನ್ನಾಗಿ ಡ್ರೆಸ್ ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕಿದ್ದಾರೆ, ಒಳ್ಳೆಯವರು ಅವರು. ಏನು ಬಿಳಿ ಡ್ರೆಸ್ ಹಾಕಿ ಬಂದಿದ್ದಾರೆ, ಲಿಪ್ಸ್ಟಿಕ್ ಹಾಕಿ ಬಂದಿದ್ದಾರೆ, ಆಹಾ ಚೆನ್ನಾಗಿ ಕೂದಲು ಬಾಚಿದ್ದಾರೆ. ಯಾರೋ ಒಬ್ಬ ಕುರುಕುಲು ಹೇಗೋ ಮಾಡಿ ಬಂದ್ರೆ ಅವ ಭಿಕ್ಷುಕ, ಅವನಿಗೇನು ಗೊತ್ತಿಲ್ಲ. ಅಂದ್ರೆ ನಾವು ಹೊರಗೆ ನೋಡುವವರು, ಒಳಗೆ ನೋಡುದಿಲ್ಲ. ಇಲ್ಲಿ ಸತ್ವಗುಣ ಅಂತ ಹೇಳಿದ್ರೆ ಒಳಗೆ ಬದಲಾವಣೆ ಆಗುವಂತ ವಿಚಾರ, ಒಳಗೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಹೆಲ್ಪ್ ಆಗುವಂತ ವಿಚಾರ ಸತ್ವಗುಣ. ಅಂದ್ರೆ ಈಗ ಬೆಟ್ಟದಲ್ಲಿ ಹತ್ತುತ್ತಾ ಇದ್ದೇವೆ ನಾವು ಅಂತ ಹೇಳಿದ್ರೆ, ಬೆಟ್ಟದಿಂದ ಮೇಲೆ ಹಾರಬೇಕು ಅಂತ ಹೇಳಿದ್ರೆ ಬೆಟ್ಟದ ತುದಿಗೆ ಹೋಗ್ಲೇಬೇಕಲ್ಲ. ಮೇಲೆ ಹಾರುದು ಅಂತ ಹೇಳಿದ್ರೆ ಮೇಲೆ ಭಗವಂತ ಇರುವಂತದ್ದು. ಬೆಟ್ಟದ ತುದಿ ಅಂತ ಹೇಳಿದ್ರೆ ಸತ್ವಗುಣ. ನಾವು ಭಗವಂತನ ಕಡೆಗೆ ಹೋಗ್ಬೇಕಿದ್ರೆ ಸತ್ವಗುಣ ಅಗತ್ಯ. ಆದ ಕಾರಣ ಎಲ್ಲಾ 4 ವರ್ಣಗಳಲ್ಲಿ ಸತ್ವಗುಣಕ್ಕೆ ಹೋಗ್ತದೆ ಅದು. ಹೃದಯದಲ್ಲಿ ಸತ್ವಗುಣ ಡೆವಲಪ್ ಆಗ್ಲಿಕ್ಕೆ ಈ 4 ವರ್ಣಗಳಿವೆ.
ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವೆಲ್ಲ ಕನ್ಫ್ಯೂಷನ್ ಅಲ್ಲಿ ಇದ್ದೇವೆ. ಓ ಶೂದ್ರ ಅಂದ್ರೆ ಕೀಳು, ಓ ಬ್ರಾಹ್ಮಣ ಅಂದ್ರೆ ಮೇಲು ಅಂತ. ಇಲ್ಲ, ಇದು ಮೇಲೆ ಎಲ್ಲ ಅಂದ್ರೆ ಮೇಲೆ ಈ ಜಾಗತಿಕ ಮಟ್ಟದಲ್ಲಿ ಎಲ್ಲ ನಡಿಲಿಕ್ಕೋಸ್ಕರ ಇದೆಲ್ಲ ಇದೆ ವಿನಃ ಹೃದಯ ನೋಡಿ ನೀವು. ಹೃದಯದಲ್ಲಿ ಅವನವನ ಕರ್ಮ ಚೆನ್ನಾಗಿ ಮಾಡಿದ್ರೆ, ಗುಡಿಸುವುದನ್ನ ಭಗವಂತನ ಸೇವೆ ಅಂತ ಹೇಳಿ ಮಾಡ್ತಾ ಇದ್ರೆ ಏನಾಗ್ತದೆ, ಅವನ ಸತ್ವ ಗುಣದಲ್ಲಿದ್ದಾನೆ. ಅದು ನೋಡ್ಲಿಕ್ಕೆ ತಮೋ ಗುಣದ ಅಥವಾ ರಜೋ ಗುಣದ ಆಕ್ಟಿವಿಟಿ ಆಗಿರ್ಬೋದು. ಏರಿದರೆ ಮನುಷ್ಯನು ಅಧಪ್ಪತನದಿಂದ ಆಧ್ಯಾತ್ಮಿಕ ಆಸಕ್ತಿಯ ಮೂಲಕ ಉದ್ಧಾರವಾಗಬಹುದು. ದೇವೋತ್ತಮ ಪರಮ ಪುರುಷನು ಸದಾ ಬೆಳೆಯುತ್ತಿರುವ ತನ್ನ ದಿವ್ಯಾನಂದಕ್ಕಾಗಿ ತನ್ನನ್ನು ಅನೇಕವಾಗಿ ವಿಸ್ತರಿಸಿಕೊಂಡ. ಜೀವಿಗಳು ಈ ದಿವ್ಯ ಆನಂದದ ವಿಭಿನ್ನ ಅಂಶಗಳು. ಭಗವಂತನಿಗೆ ನಾವಿಲ್ಲದ್ರೆ ಖುಷಿ ಇಲ್ಲ. ಅದಕ್ಕೋಸ್ಕರ ಭಗವಂತ ಯಾವತ್ತೂ ಆಸೆ ಪಡ್ತಾ ಇದ್ದಾನೆ. ಒಂದೇ ನಿಮಿಷ. ಹರೇ ಕೃಷ್ಣ. ಕ್ಷಮಿಸಿ. ಹರೇ ಕೃಷ್ಣ. ಭಗವಂತ ನಾವಿಲ್ಲದೆ ಭಗವಂತನಿಗೆ ಖುಷಿ ಇಲ್ಲ. ಜೀವಗಳೆಲ್ಲ ಭಗವಂತನಿಗೆ ಬೇಕು. ಅದಕ್ಕೋಸ್ಕರ ವಿಶೇಷವಾದ ಅಂಶ ಭಗವಂತನಿಗೆ ಖುಷಿ ಇಲ್ಲ ಜೀವಗಳಿಲ್ಲದಿದ್ರೆ. ಆದ ಕಾರಣ ಜೀವಿಗಳು ಭಗವಂತನ ಆ ಒಂದು ದಿವ್ಯ ಆನಂದದ ಒಂದು ಅಂಶವೇ. ಅವಕ್ಕೆ ಸ್ವಲ್ಪ ಮಟ್ಟಿನ ಸ್ವಾತಂತ್ರ್ಯವಿದೆ. ನಮಗೆಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಭಗವಂತ. ಆದರೆ ಈ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡಾಗ ಸೇವಾ ಭಾವವು ಇಂದ್ರಿಯ ಭೋಗದ ಪ್ರವೃತ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಈ ಸ್ವಾತಂತ್ರ್ಯವನ್ನು ದುರುಪಯೋಗ ನಾವು ಎಷ್ಟು ಜನ್ಮಗಳಿಂದ ಮಾಡ್ತಾ ಇದ್ದೇವೆ ಅಂತಿಲ್ಲ. ಎಷ್ಟು ಜನ್ಮದಿಂದ ನಾವು ಈ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿ ನಮಗೆ ಕಾಮ ಪ್ರವೃತ್ತಿ ನಮ್ಮದು ನ್ಯಾಚುರಲ್ ಆಗಿ ಬಿಟ್ಟಿದೆ. ಈಗ ಯಾರೋ ಒಬ್ಬ ತಪ್ಪು ಮಾಡ್ತಾ ಇದ್ದಾನೆ ಅಂತ ಗೊತ್ತೇ ಇಲ್ಲ ಅವನಿಗೆ, ತಪ್ಪು ಅಂತಲೇ ಗೊತ್ತಿಲ್ಲ ಅವನಿಗೆ. ಈಗ ಎಷ್ಟು ಕಡೆ ಆದ್ರೆ ಯಾರೋ ಗೊತ್ತಿದ್ದವನಿಗೆ ಅವನು ತಪ್ಪು ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಈಗ ಉದಾಹರಣೆಗೆ ಯಾವ್ದಾದ್ರು ಒಂದು ಸಿಂಪಲ್ ಉದಾಹರಣೆ ಕೊಡುವ. ಈಗ ಊಟ ಮಾಡುವಾಗ ಇಲ್ಲಿ ತನಕ ಕೈ ಹಾಕಿ ಊಟ ಮಾಡ ಯಾರಾದ್ರೂ ಒಬ್ಬ, ಒಂದು ಉದಾಹರಣೆ ಅಷ್ಟೇ, ಇಲ್ಲಿ ತನಕ ಅವನಿಗೆ ಗೊತ್ತಿಲ್ಲ, ಅದು ತಿಂತಾನೆ ಇದ್ದಾನೆ ಅವನು. ಈ ರೀತಿ ಯಾವಾಗಲೂ ತಿಂತಾ ಇರ್ತಾನೆ. ಯಾಕಂದ್ರೆ ಅದೇ ಸಂಸ್ಕಾರ ಆಗಿಬಿಟ್ಟಿದೆ, ಚಿಕ್ಕದಿಂದ ಅದೇ ಮಾಡಿ 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 ಮಾಡಿ. ಅದು ತಪ್ಪು ಅಂತಲೇ ಅನ್ನಿಸಲಿಲ್ಲ ಅಂತ. ಇದು ಪಾಪ ಮಾಡೋ ತಪ್ಪಲ್ಲ, ಒಂದು ಜಸ್ಟ್ ಸಣ್ಣ ಉದಾಹರಣೆ ಅಷ್ಟೇ. ಇಲ್ಲಿಗೆಲ್ಲ ಟಚ್ ಆಗ್ಲೇಬಾರ್ದು, ಬರೀ ಕೈ ಮಾತ್ರ, ಅಂದ್ರೆ ಬೆರಳುಗಳು ಮಾತ್ರ ಟಚ್ ಆಗ್ಬೇಕು, ಶಬ್ದ ಬರಬಾರ್ದು. ಈ ರೀತಿ ಎಲ್ಲ ಊಟ ಮಾಡುವಾಗ, ಪ್ರಸಾದ ಸ್ವೀಕಾರ ಮಾಡುವಾಗ ಇದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಪಾಯಸ ತಿನ್ನುವಾಗ ಹೀಗೆ ಮಾಡಬಾರ್ದು, ಶಬ್ದ ಬರಬಾರ್ದು, ಈ ರೀತಿ ಎಲ್ಲ ಇದೆ. ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ಗೊತ್ತಿಲ್ಲದವರಿಗೆ ಅದು ಗೊತ್ತಿಲ್ಲ ಅಂತ ಗೊತ್ತಾ? ಇಲ್ಲ, ನಾನು ಮಾಡೋದು ಸರಿ ಅಂತ ಉಂಟು, ಸರಿ ಅಂತ. ಯಾಕೆ ಅಂತ ಹೇಳಿದ್ರೆ ಆ ಸ್ವಾತಂತ್ರ್ಯದಿಂದ ದುರುಪಯೋಗ ಇವತ್ತು ಮಾಡಿದ್ದಲ್ಲ, ಎಷ್ಟೋ ಜನ್ಮಗಳಿಂದ ಮಾಡ್ತಾ ಇದ್ದೇವೆ. ಆದ ಕಾರಣ ಅದು ಪ್ರವೃತ್ತಿಯಾಗಿದೆ. ಪ್ರವೃತ್ತಿ ಅಂದ್ರೆ ರೂಢಿಯಾಗಿ ಬಿಟ್ಟಿದೆ ನಮಗದು. ಆಗ ಅವರು ಕಾಮವಶರಾಗುತ್ತದೆ. ಆ ರೂಢಿ ಆದ ಕಾರಣ ನಾವು ಕಾಮದ ವಶವಾಗಿದ್ದೇವೆ. ಬದ್ಧಾತ್ಮಗಳು ತಮ್ಮ ಈ ಕಾಮ ಪ್ರವೃತ್ತಿಗಳನ್ನು ಪೂರೈಸಿಕೊಳ್ಳಲೆಂದೇ ಭಗವಂತನು ಐಹಿಕ ಜಗತ್ತನ್ನು ಸೃಷ್ಟಿಸಿದ್ದಾನೆ. ಕೇಳ್ತಿರಲ್ಲ, ನಾವೆಲ್ಲ ಕೇಳ್ತೇವೆ, ಯಾಕೆ ನಮ್ಮನ್ನು ಭಗವಂತ ಇಲ್ಲಿ ಇಟ್ಟ? ಯಾಕಿಟ್ಟ ಅಂದ್ರೆ ನಮ್ಮ ಆಸೆ, ನಮಗೆ ಕೊಟ್ಟ ಒಂದು ಫ್ರೀಡಮ್ ಉಂಟಲ್ಲ, ಅದನ್ನು ದುರುಪಯೋಗ ಮಾಡ್ತಾ ಇದ್ದೇವೆ. ನಮಗೆ ಆಸೆ ಇದೆ, ಸುಖ ಪಡಬೇಕು. ಅದು ಕೂಡ ಭಗವಂತನ ಒಟ್ಟಿಗಿರ್ಲಿಕ್ಕೆ ಇಷ್ಟ ಇಲ್ಲ ನನಗೆ. ನನ್ನ ಅಪ್ಪ ಒಳ್ಳೆ ಹಣ ಉಂಟು, ಆದ್ರೆ ನನಗೆ ಅಪ್ಪನ ಹಣ ಬೇಡ, ನಾನೇ ಎಂಜಾಯ್ ಮಾಡುವನು ಅಂತ ಹೇಳಿ ನಾವು ಹೊರಗೆ ಬಂದಿದ್ದೇವೆ. ಆ ಹೊರಗೆ ಬಂದ ಕಾರಣ ನಮಗೆ ನಮ್ಮದೇ ಆದ ತಾಪತ್ರಯಗಳು ಶುರುವಾಗಿಬಿಟ್ಟಿದೆ. ಈಗ ದೀರ್ಘಕಾಲದ ಕಾಮಪೂರಿತ ಚಟುವಟಿಕೆಗಳಿಂದ ಜೀವಿಗಳು ದಿಗ್ಭ್ರಮೆಗೊಂಡಾಗ ಅವು ತಮ್ಮ ನಿಜವಾದ ಸ್ಥಾನವನ್ನು ಕುರಿತು ಅನ್ವೇಷಿಸಲು ಪ್ರಾರಂಭಿಸುತ್ತದೆ. ಸಂಕಟ ಬಂದಾಗ ಯಾರು? ವೆಂಕಟರಮಣ. ಸಂಕಟ ಬಂದಾಗ ವೆಂಕಟರಮಣ ಅಂದ್ರೆ ಮಾಯೆಯಿಂದ ಪೆಟ್ಟು ಬಿದ್ದು 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 ಆಗುವಾಗ ಏನಾಗ್ತದೆ, ಯಾಕಪ್ಪ ಇಷ್ಟೆಲ್ಲ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಒಂದು ಪ್ರಶ್ನೆ ಬೇಳಲಿಕ್ಕೆ ಶುರು ಆಗ್ತದೆ ನಮಗೆ. ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮುಂದೆ ಭಗವಂತ ಹೇಳ್ತಾರೆ, ಯಾವ ರೀತಿಯೆಲ್ಲ ಭಗವಂತನ ಕಡೆ ಹೋಗ್ತಾರೆ. ಆರ್ಥೋ ಅರ್ಥಾರ್ಥಿರ್ ಜಿಜ್ಞಾಸು ಜ್ಞಾನೀಚ ಭರತರ್ಷಭ. ಆರ್ಥೋ ಅರ್ಥಾರ್ಥಿ ಜಿಜ್ಞಾಸು. ಆರ್ಥೋ ಅಂತ ಹೇಳಿದ್ರೆ ತುಂಬಾ ಜೀವನದಲ್ಲಿ ಕಷ್ಟ ಅನುಭವಿಸಿದವ, ತಾಪತ್ರಯ ಕಷ್ಟ ಅನುಭವಿಸೋನಿಗೂ ಅಯ್ಯೋ
ಏನೋ ಬೇರೆ ನನಗಿಂತ ನನಗೆ ಇಷ್ಟೆಲ್ಲ ಕಷ್ಟ ಆಗ್ತಿದೆ, ಏನೋ ಇರ್ಬೇಕು ಇದಕ್ಕೆ ಸೊಲ್ಯೂಷನ್, ಭಗವಂತ ಅಂತ ಹೇಳಿ ಇರ್ತಾನೆ, ಅವನು ನನಗೆ ಖಂಡಿತ ಇದಕ್ಕೆ ಸೊಲ್ಯೂಷನ್ ಕೊಡ್ತಾನೆ ಅಂತೇಳಿ ಹೋಗ್ತೇವೆ ನಾವು. ಹೆಚ್ಚಿನವರು ನಾವು ಹಾಗೆ, ಹೆಚ್ಚಿನವರು ಪೆಟ್ಟು ಬಿದ್ದ ಮೇಲೆ ನಮಗೆ ಗೊತ್ತಾಗೋದು, ಸುಖದಲ್ಲಿ ನಮಗೆ ಕೃಷ್ಣನ ನೆನಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕುಂತಿ ಮಹಾರಾಣಿ ಹೇಳ್ತಾರೆ, ಯಾವತ್ತು ಕೃಷ್ಣ ನನಗೆ ಕಷ್ಟವನ್ನೇ ಕೊಡಪ್ಪ ಅಂತ, ಕೃಷ್ಣ ಕಷ್ಟವನ್ನೇ ಕೊಡಪ್ಪ ಅಂತ ಕುಂತಿ ಮಹಾರಾಣಿ ಹೇಳುದು. ಯಾಕಂದ್ರೆ ಕುಂತಿ ಮಹಾರಾಣಿ ಕಷ್ಟ ಇರುವಾಗ ಭಗವಂತನ ಜೊತೆಯಲ್ಲೇ ಇರ್ತಾ ಇದ್ರು. ಈಗ ಕಷ್ಟ ಎಲ್ಲ ಹೋಯ್ತು, ರಾಜ್ಯ ಸಿಕ್ಕಿತು, ಭಗವಂತ ನಮ್ಮಿಂದ ದೂರ ಆಗ್ತಾ ಇದ್ದನಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರುವಾಯ್ತು. ಅನ್ನಿಸುದಲ್ಲ, ಹೊರಟ ಭಗವಂತ. ಆಗ ಭಗವಂತನಿಗೆ ಹೇಳ್ತಾರೆ, ಅಯ್ಯೋ ಕೃಷ್ಣ, ನೀವು ಹೋಗ್ತಿದ್ಯಲ್ಲ, ನಂಗೆ ಯಾವತ್ತೂ ಕಷ್ಟವೇ ಕೊಡು, ಆ ಕಷ್ಟದಿಂದಾಗಿ ನೀನು ನನ್ನ ಒಟ್ಟಿಗಿರ್ತೀಯಲ್ಲ. ಈ ರೀತಿಯಲ್ಲಿ ಕುಂತಿ ಮಹಾರಾಣಿ ಭಗವಂತನನ್ನ ಆರಾಧಿಸ್ತಾರೆ. ಈ ಅನ್ವೇಷಣೆಯೇ ವೇದಾಂತ ಸೂತ್ರಗಳ ಪ್ರಾರಂಭ. ಅಥಾತೋ ಬ್ರಹ್ಮ ಜಿಜ್ಞಾಸ. ನಾನು ಯಾರು, ನನಗೆ ಯಾಕೆ ಈ ರೀತಿಯಲ್ಲಿ ಕಷ್ಟ ಆಗ್ತಾ ಉಂಟು, ನಾನು ಯಾಕೆ ಇಲ್ಲಿ ಬಂದೆ, ನನ್ನ ನಿಜವಾದ ಸ್ವರೂಪ ಏನು, ಇದೆಲ್ಲ ಕೇಳ್ತೇವಲ್ಲ. ಈ ಕ್ವಶ್ಚನಿಂಗ್, ಪ್ರಶ್ನೆ ಕೇಳುದು, ಇದೇ ಅನ್ವೇಷಣೆ, ಇದೇ ವೇದಾಂತ ಸೂತ್ರಗಳ ಪ್ರಾರಂಭ. ಅಂದ್ರೆ ಭಗವಂತನನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಾರಂಭವೇ ಇದು. ಅಥಾತೋ ಬ್ರಹ್ಮ ಜಿಜ್ಞಾಸ ವೇದಾಂತ ಸೂತ್ರಗಳ ಮೊದಲನೆಯ ಸೂತ್ರ ಇದು. ಮನುಷ್ಯನು ಪರಾತ್ಪರವನ್ನು ಕುರಿತು ಜಿಜ್ಞಾಸೆಯನ್ನು ಮಾಡಬೇಕು ಎಂದು ಹೇಳಿದೆ. ಶ್ರೀಮದ್ ಭಾಗವತದಲ್ಲಿ ಪರಾತ್ಪರವನ್ನು ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚ ಅರ್ಥೇಶು ಅಭಿಜ್ಞ ಸ್ವರಾಟ್, ಅಥವಾ ಎಲ್ಲದರ ಮೂಲವು ಪರಬ್ರಹ್ಮ ಎಂದು ವಿವರಿಸಿದೆ. ಎಲ್ಲದರ ಮೂಲ ಜನ್ಮ ಆದಿಯಸ್ಯ ಅನ್ವಯಾತ್ ಇತರತಃ, ಎಲ್ಲದರ ಮೂಲವು ಪರಬ್ರಹ್ಮ ಎಂದು ವಿವರಿಸಿದೆ. ಆದುದರಿಂದ ಕಾಮದ ಮೂಲವು ಪರಾತ್ಪರವೇ. ಯಾಕಪ್ಪ ಆಗ ಹೇಳಿದ್ದು ಕಾಮಕ್ಕೆ ಭಗವಂತನಿಗೆ ಸಂಬಂಧವಿಲ್ಲ, ಈಗ ಹೇಳ್ತಾ ಇದೆ ಇಲ್ಲಿ ಕಾಮ ಕೂಡ ಭಗವಂತನಿಲ್ಲೇ ಬರ್ತಾ ಇರುವುದು ಅಂತ. ಕಾಮದ ಮೂಲ ಕೂಡ ಭಗವಂತ. ಹೇಗೆ, ಯಾರಿಗಾದ್ರೂ ಏನಾದ್ರೂ ಐಡಿಯಾ ಉಂಟಾ? ಯಾಕೆ ಕಾಮದ ಮೂಲ ಭಗವಂತ? ಯಾಕೆ ಕಾಮದ ಮೂಲ ಕೂಡ ಭಗವಂತ? ಪ್ರೇಮದ ಮೂಲವು ಭಗವಂತ, ಕಾಮದ ಮೂಲವು ಭಗವಂತ. ಯಾಕೆ? ಟು ಸ್ಯಾಟಿಸ್ಫೈ ಗಾಡ್. ಮಾತಾಜಿ, ಅದು ಗಾಡ್ ನ ಸ್ಯಾಟಿಸ್ಫೈ ಮಾಡೋದಾದ್ರೆ ಅದು ಕರೆಕ್ಟ್, ಅದು ಪ್ರೇಮ ಅಂತ ಹೇಳ್ತಾರೆ. ನಾನು ಹೇಳುದು, ನಾವು ಮಾತಾಡ್ತಾ ಇರುವಂತ ಕಾಮ ಅಂದ್ರೆ ಈಗ ನಮ್ಮ ಇಂದ್ರಿಯ ತೃಪ್ತಿ ಮಾಡುವ ಒಂದು ಕಾಮ ಉಂಟಲ್ಲ, ಅದು ಕೂಡ ಅದರ ಮೂಲ ಕೂಡ ಬ್ರಹ್ಮನೇ ಅಥವಾ ಪರಮಾತ್ಮನೇ ಅಥವಾ ಭಗವಂತನೇ ಅಂತ ಹೇಳ್ತಾ ಉಂಟಿಲ್ಲಿ. ಪರಬ್ರಹ್ಮನೇ ಅಂತ ಹೇಳ್ತಾ ಉಂಟಿಲ್ಲಿ. ಕೃಷ್ಣನೇ ಅದರ ಮೂಲ ಅಂತ. ಹರೇ ಕೃಷ್ಣ ಪ್ರಭುಜಿ, ನಾನು ಹೇಳ್ಬೋದಾ? ಹೇಳಿ, ಯಾರು ಕೂಡ ಹೇಳ್ಬೋದು. ಮತ್ತೆ ನಾವು ಏನಾದ್ರೂ ಒಂದು ಮೊಬೈಲ್ ತಗೊಂಡ್ರೆ ಅಲ್ಲಿ ಬರೀ ಭಗವಂತನ ಬಗ್ಗೆ ಕೇಳಕ್ಕೆ, ಆಮೇಲೆ ಒಂದು ವಾಹನ ಅಲ್ಲ, ತಗೊಂಡ್ರೆ ಅದು ಭಕ್ತಿಯ ಬಗ್ಗೆ ಮಾತಾಡ್ತಿದ್ದೀರಿ. ಮತ್ತೆ ಇಲ್ಲಿ ಸಂಪೂರ್ಣವಾಗಿ ಭೌತಿಕವಾದ ಕಾಮ ಸರಿ, ಕೂಡ ಭಗವಂತವೇ ಮೂಲ ಅದಕ್ಕೆ ಅಂತ ಹೇಳ್ತಿದ್ರಿ. ಗೊತ್ತಿಲ್ಲ ಪ್ರಭು, ಸಾರಿ. ಪರವಾಗಿಲ್ಲ. ಮತ್ತೆ ಇದಕ್ಕೆ ಉತ್ತರ ಇಲ್ಲೇ ಇದೆ ನೋಡಿ. ಇಲ್ಲಿ ಕಾಮ ಎಲ್ಲಿಂದ ಬರುದು? ಕಾಮ ಬರುದು ರಜೋಗುಣದ ಸಂಪರ್ಕ. ರಜೋಗುಣ ಎಲ್ಲಿಂದ ಬರುದು? ಹೇಳಿ ಹೇಳಿ ಬೇಗ. ಹರೇ ಕೃಷ್ಣ ಪ್ರಭುಜಿ, ತ್ರಿಗುಣಗಳು ಭಗವಂತನ ಸ್ವರೂಪ. ಸ್ವರೂಪ ಅಲ್ಲ, ಭಗವಂತನ ವಿಭಿನ್ನ. ಭಗವಂತನ ಸ್ವರೂಪ ಅಲ್ಲ ಅದು. ನಾವು ಹೇಗೆ ಅಂಶವು, ಅದೇ ರೀತಿ ರಜೋಗುಣ ತಮೋಗುಣ ಅಂದ್ರೆ ಪ್ರಕೃತಿ ಕೂಡ ಭಗವಂತನ ಅಂಶ. ಆದ ಕಾರಣ ಈ ಕಾಮ ಕೂಡ ಭಗವಂತನಿಂದಲೇ ಬಂದದ್ದು. ಆ ದೃಷ್ಟಿಕೋನದಿಂದ ಅಂದ್ರೆ ಭೌತಿಕ ಸೃಷ್ಟಿ ಕೂಡ ಭಗವಂತನದ್ದ ಅಂಶ, ಆಧ್ಯಾತ್ಮಿಕ ಸೃಷ್ಟಿ ಕೂಡ ಭಗವಂತನ ಅಂಶ. ಈಗ ನೀವೆಲ್ಲ ಉತ್ತರ ಕೊಟ್ಟದ್ದು ಆಧ್ಯಾತ್ಮಿಕ ವಿಚಾರ, ಆದ್ರೆ ಇಲ್ಲಿ ಬಂದ ಈ ಒಂದು ಸೆಂಟೆನ್ಸ್ ಭೌತಿಕ ವಿಚಾರ. ಆ ಭೌತಿಕ ವಿಚಾರ ಕೂಡ ಭಗವಂತಂದೇ. ಆ ಭೌತಿಕ ಯಾಕೆ ಕೊಟ್ಟಿದ್ದಾರೆ? ನಮಗೆ ಭಗವಂತನ ಹೊರತಾಗಿ ಸುಖ ಪಡಬೇಕು, ಆದ ಕಾರಣ ಕೃಷ್ಣ ನಮಗೆ ಕೊಡ್ತಾ ಇದ್ದಾರೆ. ಇಲ್ಲರೂ ಕಷ್ಟಪಡ್ತಿಲ್ಲ, ಆಯ್ತು ಬೇಜಾರು ಮಾಡ್ಬೇಡ ತಗೋಪ್ಪ ಅಂತ ಹೇಳ್ತೇವೆ. ಮಗುವಿಗೆ ಕೊಡ್ತೇವಲ್ಲ, ಏನು ಐಸ್ ಕ್ಯಾಂಡಿ ಬೇಕು, ಐಸ್ ಕ್ಯಾಂಡಿ ಬೇಕು, ಐಸ್ ಕ್ಯಾಂಡಿ ಬೇಕು ಅಂತ, ಅಲ್ಲಿಗೆ ಬೆಲ್ಲು ಹೊಡೆಯುವಾಗೆಲ್ಲ ಐಸ್ ಕ್ಯಾಂಡಿ ಬೇಕು ಅಂತ ಹೇಳುದು, ಐಸ್ ಕ್ರೀಮ್ ಬೇಕು, ಐಸ್ ಕ್ಯಾಂಡಿ ಬೇಕು ಅಂತ ಹೇಳಿ. ಅಯ್ಯೋ, ಒಂದು ವಾರದಿಂದ ಪಿರಿಪಿರಿ ಮಾಡ್ತಾ ಇದ್ದ ನೀವ, ತಗೋ. ಆ ಮರುದಿವಸ ಶೀತ ಜ್ವರ ಎಲ್ಲ ಬರ್ತದೆ, ಆದ್ರೂ ಕೂಡ ಕೊಡ್ತಾ ನಾವು. ಅದೇ ರೀತಿ ನಾವು ಭಗವಂತನಿಗೆ ಪಿರಿ ಮಾಡ್ತಾ ಇದ್ದೇವೆ. ಮತ್ತೇನ್ ಮಾಡುದು? ಭಗವಂತ ಅವ್ರಿಗೆ ತುಂಬಾ ಪ್ರೀತಿ, ಭಗವಂತನಿಗೆ ಆತ್ಮಗಳು ಅಂತ ಹೇಳಿದ್ರೆ ನಾವೆಲ್ಲ ತುಂಬಾ ಪ್ರೀತಿ. ನಮಗೆ ಅಷ್ಟು ಪ್ರೀತಿ ಇಲ್ಲ ಭಗವಂತನ ಮೇಲೆ. ಭಗವಂತನಿಗೆ ಎಷ್ಟು ಪ್ರೀತಿ ಇದೆ ನಮಗೆ ಅಷ್ಟಿಲ್ಲ. ಆದ ಕಾರಣ ಆ ಪ್ರೀತಿ ಇರುವ ಭಗವಂತ ಆಯ್ತಪ್ಪ, ಆದ್ರೂ ಕಾಯ್ತಾ ಇರ್ತಾರೆ ನಮ್ಮ ಒಟ್ಟಿಗೆ ಬಂದು, ಯಾವಾಗ ಇವ ಐಸ್ ಕ್ಯಾಂಡಿ ನಿಲ್ಲಿಸ್ತಾನೆ ಅಂತ. ಹೃದಯದಲ್ಲಿ ಹೇಗಿರ್ತಾನೆ?
ದೃಷ್ಟ ನೋಡ್ತಾ ಇರ್ತಾನೆ, ಕಳ್ಳ ತಿಂತಾ ಇದ್ದಾನೆ, ಯಾವಾಗ ನಿಲ್ಲಿಸಿ ನನ್ನ ಕಡೆ ತಿರುಗ್ತಾನಪ್ಪ, ಕರ್ಕೊಂಡು ಹೋಗ್ತೇನೆ ನಾನು ಅಂತ ಹೇಳಿ ಯಾವಾಗ್ಲೂ ಭಗವಂತ ನೋಡ್ತಾ ಇರ್ತಾನೆ. ಅಂತ ದಯಾಮಯ ಭಗವಂತ. ನಾವು ಅನ್ಕೊಳ್ತೇವೆ, ಈ ಸೃಷ್ಟಿ ನಮಗೆ ಕಷ್ಟ ಕೊಡ್ಲಿಕ್ಕೆ ಭಗವಂತ ಮಾಡಿದ್ದು. ಇಲ್ಲ, ಈ ಕಷ್ಟವನ್ನು ಅರಿತು ಹೊರಗೆ ಬರ್ಲಿಕ್ಕೆ, ಪುನಃ ಈ ಕಷ್ಟ ಬೇಡ ಅಂತ ಅರ್ಥ ಮಾಡ್ಲಿಕ್ಕೆ. ಯಾರಿಗಾದ್ರೂ ಈಗ ಮಗುವಿಗೆ ಬೆಂಕಿ ಟಚ್ ಆದ್ರೆ ಅಲ್ಲೂ ಗೊತ್ತಾಗುದು, ಬೆಂಕಿ ಸುಡ್ತದೆ ಅಂತ ಹೇಳಿ. ಅದೇ ರೀತಿ ನಮಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ಅಯ್ಯೋ ಇದೆಂತ ಕಷ್ಟ ನನಗೆ, ಇದು ಇಲ್ಲಿ ಬರಬಾರ್ದಿತ್ತು ನಾನು ಅಂತ ಹೇಳಿ ಅನ್ನಿಸ್ಲಿಕ್ಕೆ ಶುರು ಆಯ್ತು. ಆ ಬರಬಾರ್ದು ಅಂತ ಅನ್ನಿಸ್ಲಿದ್ರೆ ನಮಗೆ ಇದರ ಬಗ್ಗೆ ಗೊತ್ತಾಗ್ತಿರ್ಲಿಲ್ಲ, ಇಷ್ಟು ಕಷ್ಟ ಅಂತ ಅನ್ನಿಸ್ತಾ ಇರ್ಲಿಲ್ಲ. ಈಗ ನಮಗೆ ಸೀರಿಯಸ್ನೆಸ್ ಶುರುವಾಗಿ ನಾವು ಕೃಷ್ಣ ಅಂದ್ರೆ ನಮಗೆ ನಿಜವಾದ ಸಂಪೂರ್ಣ ಶ್ರದ್ಧೆ ಬೆಳಿಲಿಕ್ಕೆ ಸಾಧ್ಯ. ಆದ ಕಾರಣ ಕಾಮಕ್ಕೆ ಕೂಡ, ಈ ರೀತಿಯ ಕಾಮಕ್ಕೆ ಕೂಡ ಭಗವಂತನೇ ಮೂಲ. ಆದುದರಿಂದ ಈ ಕಾಮವನ್ನೇ, ಯಾವ ಕಾಮವನ್ನ, ಈ ಭೌತಿಕ ಕಾಮವನ್ನೇ ಪರಾತ್ಪರದ ಪ್ರೇಮವನ್ನಾಗಿ ಪರಿವರ್ತಿಸಿದರೆ, ಅಥವಾ ಕೃಷ್ಣ ಪ್ರಜ್ಞೆಯಾಗಿ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಎಲ್ಲವನ್ನು ಕೃಷ್ಣನಿಗಾಗಿ ಬಯಸುವುದನ್ನಾಗಿ ಪರಿವರ್ತಿಸಿದರೆ ಕಾಮವನ್ನು, ಕ್ರೋಧವನ್ನು ಆಧ್ಯಾತ್ಮಿಕವಾಗಿ ಪರಿವರ್ತಿಸಬಹುದು. ಈಗ ನಾನು ಹೋಗಿ ಮೂವಿಗೆ ಹೋಗುವ ಕಾಮವನ್ನ ಪರಿವರ್ತಿಸಿ ಭಗವದ್ಗೀತೆ ಓದುವಲ್ಲಿ ನಾನು ಮಾಡ್ತಾ ಇದ್ದೇವೆ ನಾವೆಲ್ಲರೂ. ಉದಾಹರಣೆಗೆ ಧಾರಾವಾಹಿ ಹಾಕಿ ಕೇಳಬಹುದಿತ್ತು, ಯಾವುದೋ ಒಂದು ಧಾರಾವಾಹಿ, ಅದೇನು ಕಾಮ. ಇದೇ ಭಗವದ್ಗೀತೆ ಓದುದು ಪ್ರೇಮ. ಎಂತ ಒಂದು ಮಾರ್ಪಾಟು ಯಾರಿಂದ ಆಯ್ತು? ಭಗವಂತನ ಕೃಪೆಯಿಂದ, ಭಕ್ತರ ಕೃಪೆಯಿಂದ. ಅದೇ ಹೃದಯದಲ್ಲಿರುವ ಪರಮಾತ್ಮ ತಿರುಗಿ ನನಗೆ ಹೆಲ್ಪ್ ಮಾಡುವಂಥದ್ದು. ನಮಗೆಲ್ಲರಿಗೂ ತಿರುಗಿ ಹೆಲ್ಪ್, ಬಾ 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 ಬಾ, ಅಲ್ಲಿ ಸಂಘ ಮಾಡು, ಕೃಷ್ಣನ ಭಕ್ತರ ಸಂಘ ಮಾಡು, ಆ ಸೇವೆ ಮಾಡು, ಈ ಸೇವೆ ಮಾಡು, ಅದು ಮಾಡು, ಇದು ಮಾಡು, ಅದರಿಂದ ನಿಂಗೆ ಪ್ರೇಮ ಸಿಗ್ತದೆ, ನಿಂಗೆ ನಿಜವಾಗಿ ಭಗವಂತನ ಗುರುವಿನ ಅನುಗ್ರಹ ಸಿಗ್ತದೆ, ಬಾ 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 ಅಂತ. ಯಾರು ಪ್ರೇರೇಪಣೆ ಮಾಡುದು? ಭಗವಂತನೇ. ಉಪದೃಷ್ಟಾನುಮಂತಾಚ. ಆಮೇಲೆ ಎಲ್ಲ ಹೃದಯ ನೆನಪಿಡ್ಲಿಕ್ಕೆ, ಮರ್ತೋಗ್ಲಿಕ್ಕೆ ಎಲ್ಲದಕ್ಕೂ ಭಗವಂತನೇ ಕಾರಣ. ಮುಂದೆ ಬರ್ತದೆ ಅದು. ಅಂತಹ ಭಗವಂತನ ಒಲವು ನಮ್ಮೆಲ್ಲರಲ್ಲಿದೆ. ನಮ್ಮ ಭಾಗ್ಯ, ಗುರುವಿನ ಒಲವು ನಮ್ಮಲ್ಲರಿದೆ. ಶ್ರೀರಾಮನ ಮಹಾಭಕ್ತನಾದ ಹನುಮಂತನು ರಾವಣನ ಸ್ವರ್ಣ ನಗರವನ್ನು ಸುಟ್ಟು ತನ್ನ ಕೋಪವನ್ನು ತೋರಿಸಿಕೊಂಡನು. ಇದು ನಿಮಗೆಲ್ಲರಿಗೂ ಗೊತ್ತು. ಇದು ಲಂಕೆಯನ್ನು ಸುಟ್ಟಿದ್ದಾನೆ. ಆದರೆ ಹೀಗೆ ಮಾಡಿ ಆತನು ಭಗವಂತನ ಅತ್ಯಂತ ಶ್ರೇಷ್ಠ ಭಕ್ತನಾದ. ಅಂದ್ರೆ ನಾವು ಭಕ್ತರಿಗೆ ಎಲ್ಲೆಲ್ಲಿ ಅಪಮಾನ ಆಗ್ತದೆ ಅಂತವರಿಗೆ ಕ್ರೋಧ ವ್ಯಕ್ತಪಡಿಸ್ಬೇಕು. ನನಗೆ ಅಪಮಾನ ಆದ್ರೆ ಕ್ರೋಧ ವ್ಯಕ್ತಪಡಿಸ್ಬೇಕು ಅಂತಿಲ್ಲ. ಈಗ ಹನುಮಂತನಿಗೆ ಏನೋ ತಮಾಷೆ ಮಾಡಿದ್ರೆ ಅವನಿಗೇನು ಚಿಂತೆ ಇರ್ಲಿಲ್ಲ. ಆದ್ರೆ ನನ್ನ ರಾಮನಿಗೆ ಚಿಂತೆ ಹೇಳ್ತಿದ್ಯಲ್ಲ ನೀನು, ನನ್ನ ರಾಮನ ನನ್ನ ಸೀತೆಯನ್ನ, ನನ್ನ ಮಾತೆ ಸೀತೆಯನ್ನ ಅಪಹರಿಸ್ತಿದ್ಯಲ್ಲ ನೀನು, ಬಿಡುದಿಲ್ಲ ನಿನ್ನನ್ನು ಅಂತ ಹೇಳಿ ಅಷ್ಟು ದೃಢ ನಿರ್ಧಾರ ಮಾಡಿ ಲಂಕೆಗೆ ಹಾರಿದ. ಅದೇ ರೀತಿಯಲ್ಲಿ ನಾವು ಕೂಡ ನಮಗೆ ಕ್ರೋಧ ಎಲ್ಲ ಇದ್ರೆ ಅದನ್ನ ಸೇವೆಯಾಗಿ ಉಪಯೋಗಿಸ್ಲಿಕ್ಕೆ ಸಾಧ್ಯತೆ. ಯಾವ ಗುಣ, ಭೌತಿಕ ಗುಣ ಕೂಡ ನಷ್ಟ ಆಗುದಿಲ್ಲ, ಅಸೂಯೆ ಒಂದು ಬಿಟ್ರೆ. ಅದಕ್ಕೋಸ್ಕರ ಮುಂಚೆ ಹೇಳಿದಾರಲ್ಲ ಹಿಂದಿನ ಶ್ಲೋಕಗಳಲ್ಲಿ, ಅಸೂಯೆ ಒಂದು ಭಾರಿ ಡೇಂಜರ್. ಅಸೂಯೆ ಒಂದು ಬಿಟ್ರೆ ಬೇರೆಲ್ಲ ಗುಣಗಳು ತುಂಬಾ ಸಹಾಯ ಭಕ್ತಿಯಲ್ಲಿ, ಅದು ಭೌತಿಕ ಗುಣಗಳಾಗಿದ್ರು ಕೂಡ. ಆದರೆ ಹೀಗೆ ಮುಂದೆ ಇನ್ನು ನೆಕ್ಸ್ಟ್ ಮಧ್ಯ ಅಧ್ಯಾಯದಲ್ಲಿ ಯಾವುದೆಲ್ಲ ಭೌತಿಕ ಗುಣಗಳು ಭಕ್ತನಿಗೆ ಬಂದು ಅದು ನೇರವಾಗಿ ಭಗವಂತನ ಸೇವೆಯಲ್ಲಿ ಸಹಾಯ ಆಗ್ತದೆ ಅಂತ ಹೇಳಿ ನೋಡೋಣ. ಆದರೆ ಹೀಗೆ ಮಾಡಿ ಆತನು ಭಗವಂತನ ಅತ್ಯಂತ ಶ್ರೇಷ್ಠ ಭಕ್ತನಾದನು ಹನುಮಂತನು. ಇಲ್ಲಿ ಭಗವದ್ಗೀತೆಯಲ್ಲಿ ಸಹ ಭಗವಂತನ ತೃಪ್ತಿಗಾಗಿ ಅರ್ಜುನನು ತನ್ನ ಶತ್ರುಗಳ ಮೇಲೆ ತನ್ನ ಕೋಪವನ್ನು ಪ್ರಯೋಗಿಸುವಂತೆ ಭಗವಂತನು ಅವನನ್ನು ಪ್ರೇರೇಪಿಸಿದ್ದಾನೆ. ಸಿಟ್ಟು ಬರದ್ರೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯವಾ? ಅಯ್ಯೋ, ತುಂಬಾ ಪ್ರೀತಿಯಿಂದ ಬಿಲ್ಲು ಬಿಡ್ಲಿಕ್ಕೆ ಸಾಧ್ಯವಾ? ಸಾಧ್ಯವೇ ಇಲ್ಲ. ಆದ್ರೆ ಕೃಷ್ಣನ ದೇಹಕ್ಕೆ ಬಿದ್ದ ಯಾರ ಬಿಲ್ಲು ಹೂವಿನ ಹಾಗೆ ಆಯ್ತು ಅಂತ ಹೇಳಿ, ಹೂವಿನ ಮಳೆಯ ಹಾಗೆ ಫೀಲ್ ಆಗ್ತಾ ಇತ್ತು ಕೃಷ್ಣನಿಗೆ. ಯಾರ ಬಿಲ್ಲು ಯಾರಿಗಾದ್ರೂ ಗೊತ್ತಾ? ಭೀಷ್ಮ ಪಿತಾಮಹ ಕೊಟ್ಟ ಬಿಲ್ಲುಗಳೆಲ್ಲ ಕೃಷ್ಣ ಏನ್ ತಗೊಳ್ತಿದ್ದ? ಹೂವಿನ ಮಳೆ ತರ ಆಗ್ತಿತ್ತು. ಆದ್ರೆ ಅರ್ಜುನನಿಗೆ ಹಾಗೆಲ್ಲ. ಅರ್ಜುನನಿಗೆ ದುರ್ಯೋಧನಾದಿಗಳಲ್ಲಿ ಬಿಡುವುದೆಲ್ಲ ಹೂಗಳು ಅಂತ ಅಂದ್ರೆ ಅಷ್ಟೇ ಏನಾಗ್ತಿತ್ತು ನಮಗೆಲ್ಲ ಗೊತ್ತು. ಆದುದರಿಂದ ಕಾಮ ಕ್ರೋಧಗಳನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಬಳಸಿಕೊಂಡಾಗ ಅವು ನಮ್ಮ ಶತ್ರುಗಳಾಗದೆ ಮಿತ್ರರಾಗುತ್ತಾರೆ. ನೋಡಿ, ಅದೇ ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ್ಯ ಅಲ್ಲ, ಮದ, ಇದೆಲ್ಲ ಏನಾಗ್ತದೆ? ಮಿತ್ರರಾಗಿ ಬಿಡ್ತಾರೆ ನಮಗೆ. ಆದ್ರೆ ಅದು ಅಪರೂಪ. ನಾವು ಹಾಗೆ ಅನ್ಕೊಳ್ಬಾರ್ದು, ಅಯ್ಯೋ ನನಗೆ ಕ್ರೋಧ ಉಂಟು, ನಾನು ಹಾಗೆ ಎಲ್ಲರಲ್ಲೂ ಕ್ರೋಧ ಮಾಡುತ್ತೇನೆ ಅಂತ. ಅಲ್ಲ, ಆ ರೀತಿ ಅಲ್ಲೆಲ್ಲ ಇದು ನಾವು ಸರಿಯಾಗಿ ಅರ್ಥ ಮಾಡಬೇಕು. ಎಲ್ಲೆಲ್ಲಿ ಅವಕಾಶ ಉಂಟು, ಎಲ್ಲೆಲ್ಲಿ ಬೇಕು. ಸುಮ್ಮನೆ ಹೋಗಿ ಅರ್ಜುನ ಫೈಟ್ ಮಾಡ್ಲಿಲ್ಲ, ಬೇಕಾದಲ್ಲಿ ಮಾತ್ರ. ಸುಮ್ಮನೆ ಯಾರನ್ನೋ ಕೊಲ್ಲುವ ಹಾಗಿಲ್ಲ, ಸುಮ್ಮನೆ ಯಾರ ಹತ್ರ ಕೋಪ ಬರುವ ಹಾಗಿಲ್ಲ. ಎಲ್ಲೆಲ್ಲಿ ಭಕ್ತರ ವಿರುದ್ಧ, ಭಗವಂತನ ವಿರುದ್ಧ ಹೋಗುವಲ್ಲಿ ನಾವು ಕ್ರೋಧ ವ್ಯಕ್ತಪಡಿಸಬಹುದು. ಈ ರೀತಿಯಲ್ಲಿ ನಿಲ್ಸೋಣ ಇಲ್ಲಿ.
ತುಂಬಾ ಸಮಯ ಆಯ್ತು ಇವತ್ತು. ಹರೇ ಕೃಷ್ಣ. ಇನ್ನೊಂದು ಪ್ರಶ್ನೆ ಇದೆ.